ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಮನೋಜನ್ ಶೋರೂಮ್ಗೆ ಒಬ್ಬ ಹಾವಾಡಿಗ ಬಂದಿರ್ತಾನೆ. ಅವನ್ನ ನೋಡ್ತಿದ್ದಂಗೆ ಮನೋಜ್ ಅವನ್ನ ನೋಡಿ ಅಲ್ಲೇ ನಿಲ್ಲಿಸಿ, ಹಲೋ ಯಾರ್ರಿ ನೀವು, ಸುಮ್ಮನೆ ಹಾಗೆ ಬರ್ತಾ ಇದ್ದೀರಲ್ಲ ಶೋರೂಮ್ ಒಳಗಡೆ ಅಂತ ಕೇಳ್ತಿರುವಾಗ, ಸರ್ ನನ್ನ ಮಗ ಇಂಜಿನಿಯರ್ ಮುಗಿಸಿದ್ದಾನೆ, ನಾಳೆಯಿಂದ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ, ದಿನ ಅವನು ಐರನ್ ಮಾಡಿರೋ ಬಟ್ಟೆ ಹಾಕೊಂಡೇ ಹೋಗಬೇಕು ಸರ್, ಅದೇ ನನ್ನ ಆಸೆ ಅಂತ ಹಾವಾಡಿಗ ಹೇಳ್ತಿರುವಾಗ, ಅಯ್ಯೋ ಅದಕ್ಕೆ ನಾನೇನು ಮಾಡಬೇಕು ಅಂತ ಮನೋಜ ಕೇಳ್ತಾನೆ. ಸರ್ ನನಗೊಂದು ಐರನ್ ಬಾಕ್ಸ್ ಬೇಕಾಗಿತ್ತು ಸರ್ ಅಂತ ಹಾವಾಡಿಗ ಹೇಳ್ತಿರುವಾಗ, ಐರನ್ ಬಾಕ್ಸ್ ತಾನೇ ಸಿಗುತ್ತೆ ಅಂತ ಮನೋಜ ಹೇಳ್ತಾನೆ. ನಂತರ ಹಾವಾಡಿಗ ತಾನು ತಂದಿರೋ ಹಾವನ್ನ ಬುಟ್ಟಿ ಸಮೇತ ಅಲ್ಲೇ ಕೆಳಗಡೆ ಇಟ್ಟು ಐರನ್ ಬಾಕ್ಸ್ ನ ನೋಡೋದಕ್ಕೆ ಅಂತ ಹೋಗ್ತಾನೆ. ಅದೇ ಟೈಮ್ಗೆ ರೋಹಿಣಿ ಅಲ್ಲಿಗೆ ಬಂದು, ಮನೋಜ್ ಹೋಗಲ್ವಾ ಮನೆಗೆ ಅಂತ ಕೇಳಿದಾಗ, ಏನೋ ಕಾಸ್ಮೆಟಿಕ್ಸ್ ತರಬೇಕು ಅಂತ ಹೇಳ್ತಿದ್ದೆ, ತಗೊಂಡ್ ಬಂದ್ಯಾ ಅಂತ ಮನೋಜ ಕೇಳ್ತಾನೆ. ನಾನು ಆವಾಗಲೇ ತಂದಾಯ್ತು, ಇಲ್ಲಿ ನೋಡಿ ಅಂತ ಹೇಳಿ ರೋಹಿಣಿಯ ಬ್ಯಾಗ್ನ ಕೆಳಗಡೆ ಇಡ್ತಾಳೆ. ನಂತರ ಮನೋಜನ್ಗೋಸ್ಕರ ರೋಹಿಣಿ ವೆಯ್ಟ್ ಮಾಡ್ತಾ ಅಲ್ಲೇ ಕಸ್ಟಮರ್ಗಳ ಹತ್ರ ಮಾತಾಡ್ತಿರೋವಾಗ ಅಷ್ಟೊತ್ತಿಗೆ ಆ ಬುಟ್ಟಿಲಿರೋ ಹಾವು ಬಂದು ರೋಹಿಣಿ ಕಾಸ್ಮೆಟಿಕ್ ಬ್ಯಾಗ್ಗೆ ಸೇರ್ಕೊಂಡ್ಬಿಡುತ್ತೆ. ಅಷ್ಟೊತ್ತಿಗೆ ಮನೋಜ ವಾಪಸ್ ಬಂದು, ನಡಿ ರೋಹಿಣಿ ಹೋಗೋಣ ಅಂತ ಹೇಳಿದಾಗ ರೋಹಿಣಿ ಅದನ್ನ ಸರಿಯಾಗಿ ಚೆಕ್ ಮಾಡದೆ ಆ ಬ್ಯಾಗ್ನ ಎತ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಈ ಕಡೆ ಮನೋಜ ಮತ್ತೆ ರೋಹಿಣಿ ಇಬ್ರು ಕೂಡ ಮನೆಗೆ ಬರ್ತಿದ್ದಾಗೇನೆ ಶಾಂತಿ ಅವರಿಬ್ಬರನ್ನ ನೋಡಿ, ಏನೋ ಇಷ್ಟೊಂದು ಬೇಗ ಬಂದ್ಬಿಟ್ಟಿದ್ಯಾ, ಅಲ್ಲ ಕಣೋ ನೀವಿಬ್ರು ಹಿಂಗೆ ಬಂದ್ಬಿಟ್ರೆ ಶೋರೂಮ್ ಯಾರೋ ನೋಡ್ಕೋತಾರೆ ಅಂತ ಶಾಂತಿ ಕೇಳ್ತಿರುವಾಗ, ಅಮ್ಮ ಇವತ್ತು ಒಬ್ರು ಡೀಲರ್ಸ್ನ ನೋಡ್ಬೇಕಾಗಿತ್ತು, ಶೋರೂಮ್ ಎಲ್ಲ ಇದ್ರೆ ಲೇಟ್ ಆಗುತ್ತೆ, ಅದಕ್ಕೆ ಬೇಗ ಬಂದೆ, ಅಲ್ಲಿವರೆಗೂ ಸ್ಟಾಫ್ ನೋಡ್ಕೋತಾರೆ ಬಿಡಮ್ಮ ಅಂತ ಮನೋಜ ಹೇಳ್ತಿರುವಾಗ, ಲೋ ಮನೋಜ ಆ ಥರ ಎಲ್ಲ ಯಾರನ್ನೂ ನಂಬಿ ಬರಬಾರ್ದು ಕಣೋ, ಜೊತೆಗಿದ್ದವ್ರೆ ನಮ್ಗೆ ಮೋಸ ಮಾಡ್ತಾರೆ, ಇನ್ನು ಅವರೆಲ್ಲ ಸುಮ್ಮನೆ ಇರ್ತಾರೇನೋ ಅಂತ ಶಾಂತಿ ರೋಹಿಣಿ ನೋಡ್ಕೊಂಡು ಹೇಳ್ತಿರೋವಾಗ, ಅಲ್ಲ ಕಣೆ ಶಾಂತಿ, ಅವನ ಹತ್ರ ಕೆಲಸ ಮಾಡೋರು ಅಂಗಡಿ ನೋಡ್ಕೊಳ್ಳೋದ್ವೇನೆ, ಅದಕ್ಕೆ ಯಾಕೆ ಹೀಗೆಲ್ಲ ಆಡ್ತಿದ್ಯಾ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಹಾಳು ಮಾಡಿದ್ದು ಹಾಳು ಅಂತ ದೊಡ್ಡವರೇ ಹೇಳಿಲ್ವಾ, ಓನರ್ ಇಲ್ಲ ಅಂದ್ರೆ ಈ ಕೆಲಸದವ್ರಿಗೆ ಭಯ ಭಕ್ತಿ ಅನ್ನೋದೇ ಇರೋದಿಲ್ಲ, ಮನೋಜ ಇವಳ ಶೋರೂಮ್ ಅಲ್ಲೇ ಬಿಟ್ಟು ಬರ್ಬೇಕಾಗಿತ್ತು ತಾನೆ ನೀನು ಅಂತ ಶಾಂತಿ ಹೇಳ್ತಿರುವಾಗ, ಅತ್ತೆ ನಾಳೆ ನಾನು ಒಬ್ಬರಿಗೆ ಮೇಕಪ್ ಮಾಡೋದಕ್ಕೆ ಅಂತ ಹೋಗ್ಬೇಕು, ಅದಕ್ಕೆ ಕಾಸ್ಮೆಟಿಕ್ಸ್ ಎಲ್ಲ ತಗೊಂಡ್ ಬರೋದಕ್ಕೆ ಅಂತ ಹೋಗಿದ್ದೆ, ಬೇಕಿದ್ರೆ ನೋಡಿ ಅಂತ ರೋಹಿಣಿ ಆ ಬ್ಯಾಗ್ ನ ತೋರ್ಸೋದಕ್ಕೆ ಅಂತ ಹೋಗ್ತಾಳೆ. ಏನು ಬೇಕಾಗಿಲ್ಲ, ಅದನ್ನ ನೋಡಿ ನಾನೇನ್ ಮಾಡ್ಬೇಕಾಗಿದೆ, ಶೋರೂಮ್ಗಿಂತ ನಿನ್ಗೆ ನಿನ್ ಕೆಲಸನೇ ಜಾಸ್ತಿ ಆಗೋಯ್ತು ಅಂತ ಶಾಂತಿ ಬೈತಿರೋವಾಗ, ಹೇ ಶಾಂತಿ ಅವ್ರ ಬಿಸ್ನೆಸ್ ನ ಅವ್ರಿಗೆ ನೋಡ್ಕೊಳ್ಳೋದಕ್ಕೆ ಬರೋದಿಲ್ವೇನೆ, ನೀನೇ ನಮ್ಮ ಮಧ್ಯದಲ್ಲಿ ಮಾತಾಡೋದು ಅಂತ ಹೇಳಿ, ಹೋಗಮ್ಮ ನೀನು ಕೆಲಸ ನೋಡ್ಕೊ ಹೋಗು ಅಂತ ರಂಗನಾಥ್ ಅವ್ರು ಹೇಳಿದಾಗ, ಸರಿ ಆಯ್ತು ಅಂತ ಮನೋಜ ಮತ್ತೆ ರೋಹಿಣಿ ಇಬ್ರು ಕೂಡ ರೂಮ್ ಹೋಗ್ತಾರೆ. ಆಗ ರೋಹಿಣಿ ಕೋಪ ಮಾಡ್ಕೊಂಡು, ಮನೋಜ್ ಬರ್ತಾ ಬರ್ತಾ ನಿಮ್ಮಮ್ಮ ಮಾತಿಗೆ ಮುಂಚೆ ನನಗೆ ಬಯಕ್ ಶುರು ಮಾಡಿದ್ದಾರೆ, ಅವ್ರೇನೇ ಮಾತಾಡಿದ್ರು ಕೂಡ ನೀನ್ ಹಾಗೆ ಸುಮ್ಮನೆ ಇರ್ತೀಯಲ್ಲ ಅಂತ ರೋಹಿಣಿ ಕೇಳ್ತಿರೋವಾಗ, ರೋಹಿಣಿ ಅವ್ರೇನಾದ್ರೂ ಮಾತಾಡ್ಕೊಳ್ಳಿ ಬಿಡು, ನೀನ್ ಯಾಕೆ ತಲೆ ಕೆಡ್ಸ್ಕೋತ್ಯಾ, ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತ ಹೇಳಿ ಮನೋಜ ಹೋದಾಗ ರೋಹಿಣಿ ಕಾಲ್ ಬಂತು ಅಂತ ಹೇಳಿ ಮಾತಾಡ್ತಾ ಸೈಡ್ಗೆ ಹೋಗ್ತಾಳೆ. ಆಗ ರೋಹಿಣಿ ತಂದಿರೋ ಕಾಸ್ಮೆಟಿಕ್ ಬ್ಯಾಗಿಂದ ಹಾವು ಆಚೆಗೆ ಬರುತ್ತೆ. ಅಷ್ಟೊತ್ತಿಗೆ ಶಾಂತಿ ಯಾರ ಹತ್ರನೋ ಫೋನಲ್ಲಿ ಮಾತಾಡ್ತಿರ್ತಾಳೆ. ಅಯ್ಯೋ ಅವಳ ಬಾಯೇ ಸರಿ ಇಲ್ಲ ಕಣೆ, ಅವಳಿಗೆ ಹಾವಿನ ತರ 2 ನಾಲ್ಗೆ ಇದೆ, ಒಬ್ರ ಹತ್ರ ಒಂದ್ ಹೇಳಿದ್ರೆ ಇನ್ನೊಬ್ರ ಹತ್ರ ಇನ್ನೊಂದು ಹೇಳಿರ್ತಾಳೆ, ಹಾವುಗಾದ್ರೂ ಅಲ್ಲಲ್ಲಿ ಮಾತ್ರ ವಿಷಯ ಇರುತ್ತೆ, ಆದ್ರೆ ಅವಳಿಗೆ ಮೈಯೆಲ್ಲ ವಿಷಯನೇ ಅಂತ ಶಾಂತಿ ಹೇಳ್ತಿರೋವಾಗ ಆ ಹಾವು ಪಕ್ಕದಲ್ಲೇ ಬಂದು ನಿಂತ್ಕೊಂಡಿದ್ರು ಕೂಡ ಶಾಂತಿ ಗೊತ್ತಾಗೋದೇ ಇಲ್ಲ. ಈ ಕಡೆ ಶ್ರುತಿ ತಲೆ ನೋಯ್ತಾ ಇದೆ, ನಾನು ಕಾಫಿ ಮಾಡ್ಕೊಡ್ತೀರಾ ಮೀನಾ ಅವ್ರೆ ಅಂತ ಮೀನಾ ಹತ್ರ ಕೇಳಿದಾಗ, ಇನ್ನೊಂದು 5 ನಿಮಿಷ ಇರಿ ಶ್ರುತಿ ಅಂತ ಮೀನಾ ಹೇಳ್ತಾಳೆ. ಆಗ ರವಿ ಬಂದು ಅದಕ್ಕೆ ನನಗೂ ಕಾಫಿ ಬೇಕು ಅಂತ ಕೇಳಿದಾಗ, ಸರಿ ಆಯ್ತು ಅಂತ ಮೀನಾ ಕಿಚನ್ಗೆ ಹೋಗ್ತಾಳೆ. ಅಷ್ಟರಲ್ಲಿ ಸೂರ್ಯ ಮನೆಗೆ ಬರ್ತಾನೆ. ಆಗ ಶಾಂತಿ ಮಾತಾಡ್ತಾ, ಅಯ್ಯೋ ನನಗೆ ಗೊತ್ತಿಲ್ವಾ, ಹಾವಿನ ಹೆಜ್ಜೆ ಹಾವಿಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಅಂತ ಶಾಂತಿ ಹೇಳ್ತಿರೋವಾಗ, ಅಪ್ಪಯ್ಯ ಹಾವು ಕಾಲೈತಾ, ನಾನು ಯಾವತ್ತೂ ನೋಡೇ ಇಲ್ವಲ್ಲ ಅಪ್ಪಯ್ಯ ಅಂತ ಸೂರ್ಯ ಹೇಳ್ತಿರೋವಾಗ ಶಾಂತಿ ಸೂರ್ಯನೇ ಗುರಾಯಿಸ್ತಾ ಇರ್ತಾಳೆ. ಆಗ ಸೂರ್ಯ, ನಾನು ನೋಡಿಲ್ಲ ಕಣಪ್ಪ, ಆದ್ರೆ ಆಗಿನ ಕಾಲದಲ್ಲಿ ದೊಡ್ಡವರು ಈ ಮಾತನ್ನ ಹೇಳ್ತಿದ್ರಪ್ಪ, ಅಂದ್ರೆ ಕುತಂತ್ರ ಮಾಡೋರ್ಗೆ ಕುತಂತ್ರ ಬುದ್ಧಿ ಗೊತ್ತಿರತ್ತಂತೆ, ಅದೇ ಅದ್ರ ಅರ್ಥ ಕಣಪ್ಪ ಅಂತ ರಂಗನಾಥ್ ಹೇಳ್ತಾರೆ. ಓ ಹಂಗೆ ಅಂತ ಸೂರ್ಯ ಹೇಳ್ತಿರೋವಾಗ, ಸರಿ ಆಯ್ತು ರೀ ಫೋನ್ ಇಡ್ತೀನಿ ಅಂತ ಹೇಳಿ ಶಾಂತಿ ಫೋನ್ ಕಟ್ ಮಾಡಿ, ಏನ್ ಕಿಂಡಲ್ ಮಾಡ್ತಾ ಇದ್ದೀರಾ, ಹಾವಿಗೆ ಕಾಲು ಕಿವಿ ಎಲ್ಲ ಇದೆ, ಅದೇನ್ ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದೀರಾ, ಇಲ್ಲ ಅಂದ್ರೆ ಅದ್ ಹೆಂಗ್ರಿ ಪುಂಗಿ ಉದ್ದಿದ ತಕ್ಷಣ ಆಡುತ್ತೆ ಅಂತ ಶಾಂತಿ ಕೇಳ್ತಿರೋವಾಗ ಅದನ್ನ ಕೇಳಿ ಸೂರ್ಯ ಬಿದ್ದು ಬಿದ್ದನಾಗ್ತಿರ್ತಾನೆ. ಅಪ್ಪಯ್ಯ ಈ ಹಾವಿಗೆ ಕಿವಿ ಇಲ್ವಂತ ಅಪ್ಪಯ್ಯ, ಹಾವಾಡ್ಗ ಪುಂಗಿ ಉದ್ಬೇಕಾರೆ ಆ ಪುಂಗಿನ ಆಡಿಸಿ ಆಡಿಸಿ ಉತ್ತಿರ್ತಾನಲ್ಲ, ಅದೇ ರೀತಿ ಆ ಹಾವು ಕೂಡ ತಲೆ ಆಡಿಸುತ್ತಂತೆ ಅಷ್ಟೇನೆ, ಅದಕ್ಕೆ ಶಬ್ದ ಎಲ್ಲ ಕೇಳಿಸಲ್ವಂತೆ ಅಪ್ಪಯ್ಯ, ನಾನು ಇದನ್ನ ಎಲ್ಲೋ ಕೇಳಿದ್ದೆ ಅಂತ ಸೂರ್ಯ ಹೇಳ್ತಾನೆ. ರೀ ಇವಾಗ ಇವನ ಹತ್ರ ಯಾರೇ ಕೇಳಿದ್ರು ಅಂತ ಶಾಂತಿ ಬೈತಿರೋವಾಗ, ರೀ ಬನ್ರಿ ಇಲ್ಲಿ ಅಂತ ಮೀನಾ ಸೂರ್ಯನ್ ಕರೀತಾಳೆ. ಏನ್ ಹೇಳಮ್ಮ ಮೀನಾ ಅಂತ ಸೂರ್ಯ ಹೋದಾಗ, ಅಲ್ರಿ ಬರ್ತಿದ್ದಂಗೆ ಏನ್ರಿ ನಿಮ್ದು, ಸುಮ್ನೆ ಇರೋಕ್ಕಾಗಲ್ವಾ ನಿಮ್ಗೆ ಅಂತ ಮೀನಾ ಹೇಳ್ತಿರೋವಾಗ, ಮೀನಮ್ಮ ನಾನೇನ್ ಶುರು ಮಾಡಿದ್ದಲ್ಲ ಕಣೆ, ಸಕ್ಕರೆ ಹೇಳ್ತಾ ಇದ್ರು ಅದಕ್ಕೆ ನಾನು ಹೇಳ್ದೆ ಅಷ್ಟೇ ಅಂತ ಹೇಳಿ, ಏನ್ರಪ್ಪ ಬೆಳಗ್ಗೆನೆ ಬೇಗನೆ ಹೋಟ್ಲ್ಗೆ ಹೋಗ್ಬೇಕು ಅಂತ ರೆಡಿ ಆಗಿದ್ದೀರಾ ಅಂತ ಸೂರ್ಯ ಕೇಳ್ತಾನೆ. ಆಗ ಶ್ರುತಿ ಮತ್ತೆ ರವಿ ಇಬ್ರು ಕೂಡ ಒಟ್ಟಿಗೆ ಹೌದು ಅಂತ ಹೇಳ್ತಾರೆ. ಓ ಇವಾಗ ಇಬ್ರು ಹೋಟೆಲ್ ಕೆಲಸದಲ್ಲೇ ಅಲ್ವಾ ಇರೋದು, ಸರಿ ಸರಿ ಅಂತ ಸೂರ್ಯ ಹೇಳ್ತಿರೋವಾಗ, ಲೋ ಸೂರ್ಯ ನಾನ್ ಕಣ ಹೋಟೆಲ್ ಕೆಲಸ ಮಾಡ್ತಾ ಇರೋದು, ಇವ್ರು ಓನರ್ ಕಣಪ್ಪ ಅಂತ ರವಿ ಹೇಳ್ತಿರೋವಾಗ, ಇವ್ರಿಗೆ ಓನರ್ ಆಗ್ಬಿಡ ಅಂತ ನಾನು ಹೇಳಲೇ ಇಲ್ವಲ್ಲ ಸೂರ್ಯ ಅವ್ರೆ, ಇವ್ರಿಗೆ ಎಂಪ್ಲಾಯ್ ಆಗಿರೋದೇ ತುಂಬಾನೇ ಇಷ್ಟ ಅಂತ ಶ್ರುತಿ ಹೇಳ್ತಿರೋವಾಗ ರವಿ ಶ್ರುತಿ ಹತ್ರ ಮಾತಾಡೋದಕ್ಕೆ ಅಂತ ಹೋಗ್ತಾನೆ. ಅಯ್ಯೋ ಸಾಕು ನಿಲ್ಸ್ರಪ್ಪ, ಬೆಳಗ್ಗೆನೆ ನಿಮ್ಗಳು ಗೋಳಾಟನ ನೋಡೋದಕ್ಕಾಗ್ತಿಲ್ಲ, ಕೈ ಮುಗಿತೀನಿ ಇದನ್ನ ಇಲ್ಲೇ ಬಿಟ್ಬಿಡಿ ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ಹೇ ಮೀನಾ ಏನೇ ನೀನ್ ಮಾತಾಡ್ಕೊಂಡು ಅಲ್ಲೇ ನಿಂತಿದ್ಯಾ, ನನ್ಗೊಂದ್ ಲೋಟ ಹಾಲು ಕುಡಿಬೇಕು ಅಂತ ಆವಾಗ್ಲೇ ಕೇಳ್ದೆ ತಾನೆ, ಎಲ್ಲೇ ಅಂತ ಶಾಂತಿ ಕೇಳ್ತಿರೋವಾಗ, ಅತ್ತೆ ತಗೊಂಡ್ ಬರ್ತಿರ್ತೀನಿ ನೀರಿ ಅಂತ ಹೇಳಿ ಮೀನಾ ಕಿಚನ್ಗೆ ಹೋಗ್ತಾಳೆ. ಹೇ ಮೀನಮ್ಮ ಸಕ್ಕರೆ ಕೇಳ್ತಿದಂಗೆ ಫಸ್ಟ್ ಹೋಗಿ ಹಾಲು ಕೊಡಮ್ಮ, ಇಲ್ಲ ಅಂದ್ರೆ ಹಾವು ತರಾನೇ ನಿನ್ನ ಕೂಡ ಕಚ್ಬಿಡ್ತಾರೆ, ಹುಷಾರು ಅಂತ ಸೂರ್ಯ ಹೇಳ್ತಿರ್ತಾನೆ. ಲೋ ಏನು ನಿಂದು ಬಂದಾಗಿಂತ ಬರೀ ಹಾವಿನ ಬಗ್ಗೆನೇ ಮಾತಾಡ್ತಿದ್ಯಲ್ಲೋ ಅಂತ ರವಿ ಕೇಳ್ತಿರೋವಾಗ, ಗೊತ್ತಿಲ್ಲ ಕಣೋ ಆಗ್ಲೇ ಸಕ್ಕರೆ ಮಾತಾಡ್ತಿದ್ರು, ಈಗ ನನಗೂ ಅದನ್ನೇ ಉದಾಹರಣೆ ಕೊಡ್ಬೇಕು ಅಂತ ಅನಿಸ್ತು, ಅದಕ್ಕೆ ಕೊಟ್ಟೆ, ಏನು ಅಂತಾನೆ ಗೊತ್ತಿಲ್ಲ ಅಂತ ಸೂರ್ಯ ಹೇಳ್ತಿರ್ತಾನೆ. ಆಗ ಲೇ ಶಾಂತಿ ಯಾವಾಗ ನೋಡಿದ್ರು ಕಾಫಿ ಕೊಡೆ ಅಂತ ಕೇಳ್ತಾ ಇದ್ದೆ, ಇವತ್ತೇನೆ ಹಾಲು ಕುಡಿಬೇಕು ಅಂತ ಅನಿಸ್ತಿದೆ ನಿನ್ಗೆ ಅಂತ ರಂಗನಾಥ್ ಅವ್ರು ಕೇಳ್ತಿರೋವಾಗ, ಅಯ್ಯೋ ಕ್ಯಾಲ್ಸಿಯಂ ಜಾಸ್ತಿಯಾಗಿ ಮೂಳೆಗಳಲ್ಲಿ ಶಕ್ತಿ ಬರಬೇಕು ಅಂತಂದ್ರೆ ದಿನ 1 ಲೋಟ ಹಾಲು ಕುಡಿಬೇಕು
ಇದ್ಯಾಕಂತೀರಿ, ಇದನ್ನ ನಾನು ವಿಡಿಯೋದಲ್ಲಿ ನೋಡಿದೆ ಅಂತ ಶಾಂತಿ ಹೇಳ್ತಿರುವಾಗ, ಈಗಿನ ಕಾಲದ ಹೆಂಡ್ತಿರು ಗಂಡನ ಮಾತು ಕೇಳೋದಕ್ಕಿಂತ ಇಂಥ ವಿಡಿಯೋಗಳ ಮಾತು ಕೇಳೋದೇ ಜಾಸ್ತಿ ಆಗ್ಬಿಟ್ಟಿದೆ, ಎಂತ ಕಾಲ ಬಂತಪ್ಪ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಿರ್ತಾರೆ. ಅಪ್ಪಯ್ಯ ಹಂಗಿದ್ರೆ ಇನ್ಮೇಲೆ ನೀನು ವಿಡಿಯೋ ಮಾಡಕ್ಕಪ್ಪಯ್ಯ, ಸಕ್ರೆ ನಿನ್ ಮಾತು ಕೂಡ ಕೇಳಿದ್ರು ಕೇಳ್ಬೋದು ಅಂತ ಸೂರ್ಯ ಹೇಳ್ತಿರುವಾಗ ಶಾಂತಿ ಸೂರ್ಯನೇ ಗುರಾಯಿಸ್ತಾ ಇರ್ತಾಳೆ. ಇದನ್ನ ಕೇಳಿ ರವಿ ಮತ್ತೆ ಶ್ರುತಿ ಇಬ್ರು ಕೂಡ ನಗ್ತಿರ್ತಾರೆ. ಅಷ್ಟರಲ್ಲಿ ಮನೋಜ ತನ್ನ ಶೋರೂಮ್ ಐಟಮ್ ಬರೋದ್ರ ಬಗ್ಗೆ ಡೀಲರ್ ಹತ್ರ ಮಾತಾಡ್ಕೊಂಡು ಆಚೆ ಓಡಾಡ್ತಿರ್ತಾನೆ. ಆಗ ಮೀನಾ ಹಾಲು ತಗೊಂಡ್ ಬಂದು ಅತ್ತೆ ತಗೊಳ್ಳಿ ಅಂತ ಹೇಳ್ತಿರುವಾಗ, ಅಲ್ಲಿಡು ನಾನು ಕುಡಿತೀನಿ ಅಂತ ಶಾಂತಿ ಮೊಬೈಲ್ನೇ ನೋಡ್ತಿರ್ತಾಳೆ. ಆಗ ರಂಗನಾಥ್ ಅವರು ಪೇಪರ್ ನೋಡ್ಕೊಂಡು ಕೂತಿರ್ತಾರೆ. ಮಾವ ಕಾಫಿ ತಂದು ಕೊಡ್ತೀನಿ ಅಂತ ಮೀನಾ ಒಳಗಡೆ ಹೋದಾಗ ಆ ಹಾವು ಹೋಗಿ ಹಾಲನ್ನ ಕುಡಿದ್ಬಿಡುತ್ತೆ. ಆಗ ಮೀನಾ ಖಾಲಿ ಇರೋ ಲೋಟ ನೋಡಿ, ಏನತ್ತೆ ಹಾಲು ತುಂಬಾನೇ ಬಿಸಿ ಇತ್ತು ಆಗ್ಲೇ, ಇಷ್ಟು ಬೇಗ ಕುಡಿದ್ಬಿಟ್ರ ಅಂತ ಕೇಳ್ತಿರುವಾಗ, ನಾನೆಲ್ಲೇ ಕುಡ್ದೆ ಅಂತ ಶಾಂತಿ ಕೇಳ್ತಾಳೆ. ಅಲ್ಲ ಅತ್ತೆ ಗ್ಲಾಸ್ ಖಾಲಿನೇ ಇದೆ ಮತ್ತೆ ಅಂತ ಮೀನಾ ಕೇಳ್ತಿರುವಾಗ ಶಾಂತಿ ಆ ಖಾಲಿ ಗ್ಲಾಸ್ನ ನೋಡ್ತಾಳೆ. ನಾನು ಯಾವ್ದನ್ನು ಕುಡ್ದಿಲ್ಲ ಕಣೆ, ಬರೀ ಖಾಲಿ ಗ್ಲಾಸ್ನ ತಂದಿಟ್ಬಿಟ್ಟು ನನ್ನ ಹತ್ರನೇ ನಾಟಕ ಮಾಡ್ತೀಯ ನೀನು ಅಂತ ಶಾಂತಿ ಕೇಳ್ತಿರುವಾಗ, ಶಾಂತಿ ಅವಳ ಹಾಲನ್ನ ಅಲ್ಲಿ ಇಟ್ಟೋಗಿದ್ನ ನಾನೇ ನೋಡಿದೆ ಕಣೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಹಾಗಿದ್ರೆ ಹಾಲನ್ನು ನೀವು ಕುಡಿದ್ರೇನ್ರಿ ಅಂತ ರಂಗನಾಥ್ ಅವ್ರಿಗೆ ಶಾಂತಿ ಕೇಳ್ತಿರುವಾಗ, ನಾನು ಯಾಕೆ ನಿನ್ಗಿಟ್ಟಿರೋ ಹಾಲನ್ನು ಕುಡಿಲಿ, ನೋಡು ನಾನು ಕಾಫಿ ಕುಡಿತಾ ಇರೋದು ಅಂತ ಹೇಳಿ ರಂಗನಾಥ್ ಅವ್ರು ಕಾಫಿನ ತೋರಿಸ್ತಾರೆ. ಆಗ ಇಲ್ಲೇನ್ ನಡೀತಿದೆ ಅಂತ ಹೇಳಿ ಸೂರ್ಯ, ರವಿ ಮತ್ತೆ ಶ್ರುತಿ 3 ಜನನು ಬಂದು ನೋಡ್ತಿರುವಾಗ ಸೂರ್ಯ ಹೋಗಿ ಆ ಲೋಟನ್ ತಗೊಂಡು ಮತ್ತೆ ಹಾಲು ಹೆಂಗ್ ಖಾಲಿ ಆಗೋಯ್ತು ಅಂತ ನೋಡ್ತಿರುವಾಗ ಮನೋಜ ಅಲ್ಲೇ ಓಡಾಡ್ತಿರೋದನ್ನ ಸೂರ್ಯ ಗಮನಿಸ್ತಾನೆ. ನಂತರ ಇದೋ ಇಲ್ಲೇ ನಿಂತವನಲ್ಲ ಈ ಪೆಂಗ್ಯ, ಇವನೇ ಕುಡಿದಿರ್ಬೇಕು ಅಂತ ಸೂರ್ಯ ಮನೋಜನ್ ಮೇಲೆ ಹೇಳ್ತಿರುವಾಗ, ಸರ್ ಒಂದ್ ನಿಮಿಷ ಇರಿ ಸರ್, ನಾನು ಆಮೇಲೆ ಮಾತಾಡ್ತೀನಿ ಅಂತ ಹೇಳಿ ಮನೋಜ ಕಾಲ್ ಕಟ್ ಮಾಡಿ ಬಂದು, ನಾನು ಕುಡಿದಿದ್ ನೀನ್ ನೋಡ್ದೇನೋ ಅಂತ ಮನೋಜ ಸೂರ್ಯನ್ ಕೇಳ್ತಾನೆ. ಮತ್ತೆ ತಾವು ಕುಡಿದೆ ಏನ್ ಹಾವು ಬಂದು ಕುಡಿದ್ಬಿಡ್ತಾ ಅಂತ ಸೂರ್ಯ ಕೇಳಿದಾಗ, ಇಲ್ಲ ಕಣೋ ಬೆಕ್ ಬಂದು ಕುಡಿದಿರ್ಬೋದು ಅಂತ ಮನೋಜ ಹೇಳ್ತಾನೆ. ನಮ್ಮ ಮನೇಲಿರೋ ಒಂದೇ ಒಂದು ಕಳ್ಬೇಕು ಅಂತಂದ್ರೆ ಅದ್ ನೀನೇ ಕಣೋ ಅಂತ ಸೂರ್ಯ ಹೇಳ್ತಿರುವಾಗ, ಸಾಕ್ ನಿಲ್ಸಪ್ಪ, ಹಾಲು ಖಾಲಿ ಆಗಿರೋದಕ್ಕೆ ಯಾಕ್ರು ಹಿಂಗ್ ಜಗಳ ಮಾಡ್ಕೋತಾ ಇದೀರಾ, ಯಾರೋ ಒಬ್ರು ಕುಡಿದ್ರು ಬಿಟ್ಟಾಕಿ, ಮೀನ್ ಕೇಳಿದ್ರೆ ಇನ್ನೊಂದ್ಸಲ ಹಾಲು ಕಾಯಿಸ್ಕೊಂಡ್ ಬಂದು ಕೊಡ್ತಾಳೆ ಅಂತ ರಂಗನಾಥ್ ಅವ್ರು ಹೇಳ್ತಿರುವಾಗ, ಹಂಗಲ್ಲ ಅಪ್ಪಯ್ಯ, ಇಟ್ಟಿರೋ ಹಾಲು ಮಾಯ ಆಗೋದಕ್ಕೆ ಹೆಂಗ್ ಸಾಧ್ಯ, ಅದ್ ಹೆಂಗೆ ಅಂತ ಗೊತ್ತಾಗ್ಬೇಕಲ್ವಾ ಅಂತ ಸೂರ್ಯ ಹೇಳ್ತಿರ್ತಾನೆ. ಅಯ್ಯೋ ದೇವ್ರೆ ನನ್ಗೆ ಹಾಲೇ ಬೇಡ ಕೊಂಡ್ರೋ ಹೋಗ್ರು ಅಂತ ಹೇಳಿ ಶಾಂತಿ ಹೋಗಿ ಕುತ್ಕೋತಾಳೆ. ಅಷ್ಟರಲ್ಲಿ ಮನೋಜನ್ಗೆ ಶೋರೂಮ್ ಇಂದ ಕಾಲ್ ಮಾಡ್ತಾರೆ. ಶೋರೂಮ್ ಇಂದ ಕಾಲ್ ಬರ್ತಾ ಇದೆ ಅಂತ ಹೇಳಿ ಮನೋಜ ಕಾಲ್ ರಿಸೀವ್ ಮಾಡ್ತಾನೆ. ಹಾ ಹೇಳಪ್ಪ ಗೋವಿಂದ ಅಂತ ಮನೋಜ ಹೇಳ್ತಿರುವಾಗ, ಸರ್ ನನ್ಗೆ ಯಾಕೋ ಇವತ್ತು ಡೆಲಿವರಿ ಕೊಡೋದಕ್ಕೆ ಆಗೋದಿಲ್ಲ ಅಂತ ಅನ್ಸುತ್ತೆ ಸರ್ ಅಂತ ಗೋವಿಂದ ಹೇಳ್ತಿರುವಾಗ, ಏನು ಡೆಲಿವರಿ ಕಳ್ಸೋದಕ್ಕೆ ಆಗೋದಿಲ್ವಾ, ಯಾಕಪ್ಪ ಅಂತ ಮನೋಜ ಕೇಳಿದಾಗ, ಸರ್ ನಾವೆಲ್ಲರೂ ಅಂಗಡಿಯಿಂದ ಆಚೆ ನಿಂತಿದ್ದೀವಿ ಸರ್ ಅಂತ ಗೋವಿಂದ ಹೇಳ್ತಿರ್ತಾನೆ. ಏನೋ ಅಂಗಡಿಯಿಂದ ಆಚೆ ನಿಂತ್ಕೊಂಡಿದ್ದೀರಾ, ಯಾಕೇನಾಯ್ತು ಅಂತ ಮನೋಜ ಕೇಳ್ತಿರುವಾಗ, ಸರ್ ಇವತ್ತು ಐರನ್ ಬಾಕ್ಸ್ ತಗೋಬೇಕು ಅಂತ ಬೆಳಗ್ಗೆ ಒಬ್ಬ ವ್ಯಕ್ತಿ ಬಂದಿದ್ದ ಗೊತ್ತಾ, ಅವನು ಒಬ್ಬ ಹಾವಾಡ್ಗ ಸರ್ ಅಂತ ಗೋವಿಂದ ಹೇಳ್ತಿರುವಾಗ, ಹಾವಾಡ್ಗನ, ಸರಿ ಆಯ್ತು ಅದಕ್ಕೇನು ಇವಾಗ, ಐರನ್ ಬಾಕ್ಸ್ ಬೇಡ ಅಂತ ವಾಪಸ್ ತಂದು ಕೊಟ್ನ ಅಂತ ಮನೋಜ ಕೇಳ್ತಾನೆ. ಸರ್ ಅದು ಹಾಗಲ್ಲ ಸರ್, ಅವರು ಬರ್ಬೇಕಾದ್ರೆ ಕೈಯಲ್ಲಿ ಒಂದು ಚೀಲ ಹಿಡ್ಕೊಂಡಿದ್ರು ಗೊತ್ತಾ ಅಂತ ಗೋವಿಂದ ಹೇಳ್ತಿರುವಾಗ, ಹಿಡ್ಕೊಂಡಿದ್ರು ನಾನು ನೋಡಿದೆ ಅಂತ ಮನೋಜ ಹೇಳ್ತಾನೆ. ಸರ್ ಆ ಗಂಟಲಿ ಹಾವಿತ್ತು ಸರ್ ಅಂತ ಗೋವಿಂದ ಹೇಳ್ತಿದ್ದಂಗೆನೆ, ಏನು ಹಾವ ಅಂತ ಮನೋಜ ಗಾಬರಿಯಿಂದ ಜೋರ ಕಿರ್ಚ್ಕೋತಾನೆ. ಏನು ಹಾವ, ಎಲ್ಲೋ ಮನೋಜ ಅಂತ ಶಾಂತಿ ಕೇಳ್ತಿರುವಾಗ, ಅಯ್ಯೋ ಅಮ್ಮ ಇಲ್ಲಲ್ಲಮ್ಮ ಶೋರೂಮ್ ಅಲ್ಲಂತೆ ಅಂತ ಮನೋಜ ಹೇಳಿದಾಗ, ಮನೋಜ್ ಏನು ಹೇಳ್ತಾ ಇದ್ದೀರಾ ನೀವು, ಶೋರೂಮ್ ಅಲ್ಲಿ ಹಾವ ಅಂತ ರೋಹಿಣಿ ಕೇಳ್ತಾಳೆ. ಲೋ ಪೆಂಗ್ಯ ಸ್ಪೀಕರ್ ಆನ್ ಮಾಡೋ ಮೊದಲು ಅಂತ ಸೂರ್ಯ ಹೇಳಿದಾಗ ಮನೋಜ ಸ್ಪೀಕರ್ ಆನ್ ಮಾಡ್ತಾನೆ. ಹೇ ಗೋವಿಂದು ಇವಾಗ ಹಾವೆಲ್ಲಪ್ಪ ಅಂತ ಮನೋಜ ಕೇಳ್ತಿರುವಾಗ, ಸರ್ ಇವಾಗ ಅದೇ ಸರ್ ಬಂದಿರೋದು ತಲೆನೋವು, ಹಾವು ಎಲ್ಲೋಗಿದೆ ಅಂತಾನೆ ಗೊತ್ತಾಗ್ತಿಲ್ಲ ಸರ್, ಅವರು ಪುಂಗಿ ಊತಾನೆ ಇದ್ದಾರೆ, ನಾವೆಲ್ಲರೂ ಬಂದು ಆಚೆ ನಿಂತಿದ್ದೀವಿ ಅಂತ ಗೋವಿಂದ ಹೇಳ್ತಿರುವಾಗ, ಯಾವ್ದಕ್ಕೂ ಒಂದ್ಸಲ ನೀನು CCTV ನೋಡ್ಬೇಕು ತಾನೆ ಅಂತ ಮನೋಜ ಹೇಳ್ತಿರ್ತಾನೆ. ಅಯ್ಯೋ ಸರ್ ನೋಡಿದ್ವಿ ಸರ್, ಲಾಸ್ಟ್ ನೀವು ಶೋರೂಮ್ ಅಲ್ಲಿ ಇದ್ರಲ್ಲ, ಆವಾಗ ರೋಹಿಣಿ ಮ್ಯಾಮ್ ಶೋರೂಮ್ ಬಂದ್ರು, ಅವ್ರ ಕಾಲ್ಗೆ ಆ ಬುಟ್ಟಿ ಟಚ್ ಆಗಿ ಓಪನ್ ಆಗಿದೆ ಸರ್, ಆ ಬುಟ್ಟಿಯಿಂದ ಹಾವು ಬಂದು ಎಲ್ಲೋಗಿದೆ ಅಂತಾನೆ ಗೊತ್ತಾಗ್ತಿಲ್ಲ ಸರ್ ಅಂತ ಗೋವಿಂದ ಹೇಳ್ತಿರುವಾಗ, ಏನು ರೋಹಿಣಿ ಕಾಲ್ ಟಚ್ ಆಗಿ ಆ ಬಾಕ್ಸ್ ಓಪನ್ ಆಗಿ ಹಾವು ಆಚೆಗೆ ಬಂದಿದ್ಯಾ ಅಂತ ಮನೋಜ ಕೇಳ್ತಿರ್ತಾನೆ. ಅದನ್ನೆಲ್ಲ ಕೇಳಿ ಮನೆಯವರೆಲ್ಲರೂ ಶಾಕ್ ಆಗ್ತಾರೆ. ಹಾಗಾದ್ರೆ ಆ ಬಾಕ್ಸ್ ಅಲ್ಲೇ ಹಾವಿತ್ತಾ ಅಂತ ರೋಹಿಣಿ ಕೇಳ್ತಿರುವಾಗ, ಹೌದು ಅಂತ ಮನೋಜ ಹೇಳ್ತಾನೆ. ಅಂತವ್ರನ್ನೆಲ್ಲ ನೀವ್ ಯಾಕ್ರಿ ಒಳಗಡೆ ಬಿಟ್ರಿ ಅಂತ ರೋಹಿಣಿ ಕೇಳ್ತಿರುವಾಗ, ಅವನು ಹಾವು ಎತ್ಕೊಂಡು ಬರ್ತಾನೆ ಅಂತ ನನ್ಗೇನ್ ಕನ್ಸು ಬಿದ್ದಿತ್ತ ಅಂತ ಮನೋಜ ಕೇಳ್ತಾನೆ. ಹೌದು ಇವಾಗ ಹಾವು ಎಲ್ಲೋಯ್ತು ಅಂತ ನೀವು ಕಂಡಿಡ್ತಿಲ್ವಾ ಇನ್ನು ಅಂತ ಮನೋಜ ಕೇಳ್ತಿರುವಾಗ, ಇಲ್ಲ ಸರ್ ಎಲ್ಲೋಯ್ತು ಅಂತಾನೆ ಗೊತ್ತಾಗ್ತಿಲ್ಲ, CCTV ಕೂಡ ಅಷ್ಟೇನೆ ಒಂದ್ ಬಾಕ್ಸ್ ಇಂದ ಹೋಗಿರೋದು ಅಷ್ಟೇ ಕಾಣಿಸ್ತಿರೋದು, ಆಮೇಲೆ ಎಲ್ಲೋಯ್ತು ಅಂತಾನೆ ಗೊತ್ತಾಗ್ತಾ ಇಲ್ಲ ಸರ್, ಅದಕ್ಕೆ ಬೈದಲ್ಲಿ ಎಲ್ಲರೂ ಆಚೆ ಕಡೆ ಬಂದು ನಿಂತಿದ್ದೀವಿ, ಈಗ ಏನ್ ಮಾಡೋದು ಸರ್ ಅಂತ ಗೋವಿಂದ ಕೇಳ್ತಿರುವಾಗ, ಏನೋ ಇಂಥ ಕೆಲಸ ಆಗೈತೆ, ನಿಮ್ಮನ್ನೆಲ್ಲ ನಂಬ್ಕೊಂಡ್ ಬಂದಲ್ಲ ಅದ್ ನನ್ ತಪ್ಪು ಅಂತ ಮನೋಜ ಹೇಳ್ತಿರುವಾಗ, ಸರ್ ಯಾರಾದ್ರೂ ಹಾವು ಹಿಡಿಯೋರು ಇದ್ರೆ ನೋಡಿ ಸರ್ ಬೇಗ ಕಳಿಸಿ ಅಂತ ಗೋವಿಂದ ಹೇಳ್ತಿರ್ತಾನೆ. ಅಯ್ಯೋ ಇವಾಗ ನಾನು ಯಾರನ್ನಪ್ಪ ಹುಡ್ಕೊಂಡು ಹೋಗ್ಲಿ, ಸರಿ ಆಯ್ತು ನೋಡ್ತೀನಿ ಇರು ಅಂತ ಹೇಳಿ ಮನೋಜ ಕಾಲ್ ಕಟ್ ಮಾಡ್ತಾನೆ. ಈ ಕಡೆ ಹಾವಾಡ್ಗ ಶೋರೂಮ್ ಅಲ್ಲಿ, ಅಯ್ಯೋ ನಾಗರಾಜ ಎಲ್ಲಪ್ಪ ಹೋದೆ, ಬೇಗ ಬಂದ್ಬಿಡಪ್ಪ ಅಂತ ಹೇಳಿ ಪುಂಗಿ ಊದ್ತಾನೆ ಹೇಳ್ತಿರ್ತಾನೆ. ಈ ಕಡೆ ರಂಗನಾಥ್ ಅವರು ಶೋರೂಮ್ ಒಳಗಡೆ ಹಾವು ಹೆಂಗಪ್ಪ ಬಂತು ಅಂತ ಕೇಳ್ತಿರುವಾಗ, ಅಪ್ಪ ಬೆಳಗ್ಗೆ ಒಬ್ಬ ಹಾವಾಡ್ಗ ಬಂದು ಒಂದ್ ಗಂಟೆ ನೆತ್ಕೊಂಡ್ ಬಂದಿದ್ದ, ಅದ್ರೊಳಗಡೆ ಹಾವಿನ ಬುಟ್ಟಿ ಇಟ್ಟಿದ್ನಂತೆ, ರೋಹಿಣಿ ಒಳಗಡೆ ಬಂದಾಗ ಅವಳು ಕಾಲಿಗೆ ಟಚ್ ಆಗಿ ಆ ಬಾಕ್ಸ್ ಬಿದ್ದು ಓಪನ್ ಆಗಿ ಅದರಲ್ಲಿರೋ ಹಾವು ಆಚೆಗೆ ಬಂದಿದ್ಯಂತಪ್ಪ ಅಂತ ಮನೋಜ ಹೇಳ್ತಿರುವಾಗ, ಶಾಂತಿ ಕೋಪದಿಂದ ರೋಹಿಣಿನೇ ಗುರಾಯಿಸ್ತಾ ಇರ್ತಾಳೆ. ಮನೋಜ ನಿನ್ಗೇನೇ ಕೆಟ್ಟದಾದ್ರೂ ಅದಾಗೋದೇ ಇವಳಿಂದ ಕಣೋ, ಇನ್ನು ಇವಳಿಂದ ಏನೇನ್ ಅನುಭವಿಸ್ಬೇಕು ನಾವು ಅಂತ ಶಾಂತಿ ಹೇಳ್ತಾ ರೋಹಿಣಿ ನೋಡ್ಕೊಂಡು ಬೈತಿರ್ತಾಳೆ. ಅತ್ತೆ ಹಾವು ಬಂದಿದ್ದಕ್ಕೆ ರೋಹಿಣಿ ಅವ್ರು ಏನ್ ಮಾಡ್ತಾರೆ ಅಂತ ಶ್ರುತಿ ಕೇಳ್ತಿರುವಾಗ, ಈ ತರ ಶೋರೂಮ್ ಒಳಗಡೆ ಹಾವೆಲ್ಲ ಬರೋದು ಒಳ್ಳೇದಲ್ಲಮ್ಮ ಅಂತ ಶಾಂತಿ ಹೇಳ್ತಾಳೆ. ಹಾಗಿದ್ರೆ ಮನೆಗೆ ಬಂದ್ರೆ ಒಳ್ಳೇದಾ ಅಮ್ಮ ಅಂತ ರವಿ ಕೇಳ್ತಾನೆ.
ಅಯ್ಯೋ ಮನೆ ಒಳಗಡೆ ಕೂಡ ಹಾವು ಬರಬಾರ್ದು ಕಣೋ ಅಂತ ಶಾಂತಿ ಹೇಳ್ತಿರೋವಾಗ ಅದ್ರಲ್ಲೂ ಇವ್ನು ಶೋರೂಮ್ ಒಳಗಡೆ ಬರೋದು ಪಾಪ ಹಾವುಗೂ ಒಳ್ಳೇದಲ್ಲ ಅಂತ ಸೂರ್ಯ ಮನೋಜನ್ ನೋಡ್ಕೊಂಡು ಹೇಳ್ತಿರ್ತಾನೆ. ರೀ ಸುಮ್ನೆ ಇರ್ರಿ ಅಂತ ಮೀನಾ ಹೇಳ್ತಿರೋವಾಗ ಏ ಸೂರ್ಯ ಸುಮ್ನೆ ಇರೋ, ಇನ್ನು ಶೋರೂಮ್ ಅಲ್ಲೇ ಇದೆಯಂತೇನೋ ಹಾವು ಅಂತ ರವಿ ಕೇಳ್ಬೇಕಾದ್ರೆ ಗೊತ್ತಿಲ್ಲ ಕಣೋ ಹಾವಡ್ಗ ಇನ್ನು ಪುಂಗಿ ಉತ್ತಾನೆ ಇದಾನಂತೆ ಅಂತ ಮನೋಜ ಹೇಳ್ತಾನೆ. ಲೋ ಪೆಂಗ್ಯ ಒಂದ್ ವೇಳೆ ಹಾವು ಮೊಟ್ಟೆ ಹಾಕೋದಕ್ಕೆ ನೀನ್ ಶೋರೂಮ್ ಅಲ್ಲಿ ಪಾತ್ರೆ ತಗೊಂಡೋದಕ್ಕೆ ಬಂದಿದ್ಯೋ ಏನೋ ಕೇಳು ಅಂತ ಸೂರ್ಯ ಹೇಳ್ತಿರೋವಾಗ ಏ ಸುಮ್ನೆ ಹೋಗೋ, ಆಲ್ರೆಡಿ ನಾನೇ ಟೆನ್ಷನ್ ಅಲ್ಲಿ ಇದ್ದೀನಿ, ಇನ್ನೂ ಟೆನ್ಷನ್ ಕೊಡ್ತಾವ ನೀನು ಅಂತ ಮನೋಜ ಸೂರ್ಯನ ಮೇಲೆ ರೇಗಾಡ್ತಾನೆ. ಮನೋಜ್ ಹಾವು ಹಿಡಿಯೋರು ಯಾರಿಗಾದ್ರೂ ಫೋನ್ ಮಾಡಿ ಅಂತ ರೋಹಿಣಿ ಹೇಳ್ತಿರೋವಾಗ ನನ್ಗೆ ಯಾರು ಗೊತ್ತಿದ್ದಾರೆ ರೋಹಿಣಿ, ಇರು ನಾನು ಸೀನಾ ಬ್ರೋಗೆ ಫೋನ್ ಮಾಡಿ ಕೇಳ್ತೀನಿ ಅಂತ ಹೇಳಿ ಮನೋಜ ಸೀನನ್ಗೆ ಕಾಲ್ ಮಾಡ್ತಾನೆ. ಆಗ ಮನೋಜ ಸೀನನ್ ಹತ್ರ ನಡೆದಿದ್ದ ವಿಷಯನೆಲ್ಲ ಹೇಳ್ತಿರೋವಾಗ ಹಾವು ಬುಸ್ಗುಡೋದಕ್ಕೆ ಅಂತ ಶುರು ಮಾಡುತ್ತೆ. ಆಗ ಶಾಂತಿ ಚಿನಕ್ನೂರು ಚಿಂತಾಮಣಿ ಸುಮ್ನೆ ನಿಂತ್ಕೊಳ್ಳೋದಕ್ಕೆ ಆಗೋದಿಲ್ವೇನೆ ನಿನ್ಗೆ, ಅವ್ನ್ ಪಾಡ್ಗೆ ಅವ್ನ ಫೋನಲ್ಲಿ ಮಾತಾಡ್ತಾನೆ ಇದಂತಾನೆ, ಅವ್ನಿಗೆ ಹೋಗ್ಬಿಟ್ಟು ಉಶ್ ಉಶ್ ಅಂತ ಹೇಳಿ ಕರಿತಿದ್ಯಲ್ಲ ಅಂತ ಶಾಂತಿ ಹೇಳ್ತಿರುವಾಗ ಅಯ್ಯೋ ಅತ್ತೆ ನಾನು ಅವ್ರನ್ನ ಕರ್ದಿಲ್ಲ ಅತ್ತೆ ಅಂತ ರೋಹಿಣಿ ಹೇಳ್ತಾಳೆ. ಯಾಕೆ ಸುಳ್ಳು ಹೇಳ್ತಿದ್ಯಾ, ನಿನ್ ಕರ್ದಿದ್ದು ನನಗೆ ಕೇಳಿಸ್ತು ಕಣೆ, ಹೋಗಿ ದೂರ ನಿಂತ್ಕೊಳ್ಳೆ ಅಂತ ಶಾಂತಿ ರೋಹಿಣಿ ಮೇಲೆ ಎಗರಾಡ್ತಾಳೆ. ಆಗ ರೋಹಿಣಿ ಹೋಗಿ ದೂರ ನಿಂತ್ಕೋತಾಳೆ. ಹಾಗೆ ಸ್ವಲ್ಪ ಹೊತ್ತು ಇವರೆಲ್ಲ ಟೆನ್ಷನ್ ಅಲ್ಲೇ ಇರ್ಬೇಕಾದ್ರೆ ಮನೋಜನ್ಗೆ ಮತ್ತೆ ಗೋವಿಂದ ಫೋನ್ ಮಾಡ್ತಾನೆ. ಹಾ ಹೇಳಪ್ಪ ಗೋವಿಂದ ಏನಾಯ್ತು, ಹಾವು ಹಿಡ್ಕೊಂಡಾಯ್ತು ತಾನೆ ಅಂತ ಮನೋಜ ಗಾಬರಿಯಿಂದ ಕೇಳ್ತಿರುವಾಗ ಸರ್ ಇಡೀ ಶೋರೂಮ್ ಫುಲ್ ಹುಡ್ಕಾಯ್ತು ಸರ್, ಎಲ್ಲೂ ಹಾವಿನ ಸುಳ್ವೇ ಇಲ್ಲ, ಅದಕ್ಕೆ ಫೋನ್ ನಂಬರ್ ಕೊಟ್ಟೋಗಿದಾರ ಅವರು ಅಂತ ಗೋವಿಂದ ಹೇಳ್ತಿರೋವಾಗ ಏನೋ ಹಾವಿನ ನಂಬರ್ ಕೊಟ್ಟೋಗಿದಾರ ಅಂತ ಮನೋಜ ಕೇಳ್ತಾನೆ. ಅಯ್ಯೋ ಸರ್ ಹಾವಿಂದಲ್ಲ ಸರ್, ಹಾವು ಹಿಡಿಯೋರ್ ನಂಬರ್ ಕೊಟ್ಟೋಗಿದ್ದಾರೆ, ಏನಾದ್ರೂ ಹಾವಿದೆ ಅಂತ ಗೊತ್ತಾದ್ರೆ ತಕ್ಷಣ ಫೋನ್ ಮಾಡಿ ಅಂತ ಹೇಳಿದ್ದಾರೆ ಸರ್, ಹಾಗೆ ಕನ್ಫರ್ಮ್ ಆಗಿ ಶೋರೂಮ್ ಒಳಗಡೆ ಎಲ್ಲ ಹಾವಿಲ್ಲ ಅಂತ ಹೇಳೋಗಿದ್ದಾರೆ ಅಂತ ಗೋವಿಂದ ಹೇಳ್ತಿರೋವಾಗ ಸರಿ ಸರಿ ನೀವೊಂದು ಕೆಲಸ ಮಾಡಿ, ಶೋರೂಮ್ನ ಇವಾಗ ಕ್ಲೋಸ್ ಮಾಡಿ ನೀವೆಲ್ಲರೂ ಮನೆಗೆ ಹೋಗಿ, ನಾಳೆಗೆ ನಾನು ಬಂದು ನೋಡ್ತೀನಿ ಅಂತ ಹೇಳಿ ಮನೋಜ ಕಾಲ್ ಕಟ್ ಮಾಡ್ತಾನೆ. ಲೋ ಮನೋಜ ಏನಾಯ್ತು ಅಂತ ರವಿ ಬಂದು ಕೇಳ್ತಿರೋವಾಗ ಇಡೀ ಶೋರೂಮ್ನೇ ಹುಡುಕ್ಬಿಟ್ಟವ್ರು ಕಣೋ, ಹಾವೇ ಸಿಕ್ಲಿಲ್ವಂತೆ ಅಂತ ಮನೋಜ ಹೇಳ್ತಿರ್ತಾನೆ. ಲೋ ಆಚೆ ಹೊಂಟೋಗಿರ್ಬೇಕು ಕಣೋ, ಹೋದ್ರೆ ಹೋಗ್ಲಿ ಬಿಟ್ಟಾಕು ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಿರುವಾಗ ಅಪ್ಪಯ್ಯ ಯಾವ್ದಕ್ಕೂ ಸಕ್ಕರೆನ ಹಾವು ಎಲ್ಲೋಯ್ತು ಅಂತ ಕೇಳಪ್ಪಯ್ಯ ಅಂತ ಸೂರ್ಯ ಹೇಳ್ತಿರ್ತಾನೆ. ನನ್ಗೆಂಗೋ ಗೊತ್ತಾಗುತ್ತೆ ಅಂತ ಶಾಂತಿ ಹೇಳ್ತಿರೋವಾಗ ಸಕ್ಕರೆ ನೀನಾಗ್ಲೇ ಹೇಳ್ತಿದ್ದಲ್ಲ ಹಾವನ್ ಹೆಜ್ಜೆ ಹಾವಿಗೆ ಮಾತ್ರ ಗೊತ್ತಾಗೋದು ಅಂತ ಸೂರ್ಯ ಹೇಳ್ತಿರೋವಾಗ ಅದಕ್ಕೆ ರವಿ ಶ್ರುತಿ ಮೀನಾ 3 ಜನನು ನಗ್ತಿದ್ರೆ ಶಾಂತಿ ಮಾತ್ರ ಕೋಪದಿಂದ ಸೂರ್ಯನೇ ಗುರಾಯಿಸ್ತಾ ಇರ್ತಾಳೆ. ಈ ಕಡೆ ಮನೇಲಿ ಎಲ್ಲರೂ ಮಲಗದ ಮೇಲೆ ಶಾಂತಿ ನೀರು ಕುಡಿಬೇಕು ಅಂತ ಆಚೆಗೆ ಬಂದು ಫ್ರಿಡ್ಜ್ ಇಂದ ನೀರು ತಗೊಂಡು ಕುಡಿಯೋದಕ್ಕೆ ಅಂತ ಹೋಗ್ತಾಳೆ. ಆಗ ಫ್ರಿಡ್ಜ್ ಪಕ್ಕದಲ್ಲೇ ಹಾವಿರೋದನ್ನ ನೋಡಿ ಇದೇನಿದು ದಾರದ ತರ ಕಾಣಿಸ್ತಿದೆಯಲ್ಲ ಅಂತ ಹತ್ರ ಹೋಗಿ ನೋಡಿದಾಗ ಅಲ್ಲಿ ಹಾವಿರುತ್ತೆ. ಅದನ್ನ ನೋಡ್ತಿದ್ದಂಗೆನೆ ಶಾಂತಿ ಬೈದಿಂದ ಕಿರ್ಚ್ಕೊಳ್ಳೋದಕ್ಕೆ ಅಂತ ಶುರು ಮಾಡ್ತಾಳೆ. ಏನಾಯ್ತು ಎತ್ತ ಅಂತ ಮನೆಯವರೆಲ್ಲರೂ ಬಂದು ನೋಡಿದಾಗ ಸೂರ್ಯ ಓಡ್ ಬಂದು ಲೈಟ್ ಆನ್ ಮಾಡಿ ಶಾಂತಿನೇ ನೋಡ್ತಿರ್ತಾನೆ. ಆಗ ಶಾಂತಿ ಬರೀ ಹಾ ಹಾ ಅಂತ ಹೇಳ್ತಿರ್ತಾಳೆ. ಶಾಕ್ ಅಲ್ಲಿ ಶಾಂತಿಗೆ ಹಾವು ಅಂತ ಹೇಳಕ್ ಆಗ್ತಿರೋದೇ ಇಲ್ಲ. ಅಮ್ಮ ಏನಾಯ್ತಮ್ಮ ಅಂತ ಮನೋಜ ರವಿ ಎಲ್ಲರೂ ಬಂದು ಕೇಳ್ತಿರೋವಾಗ ಆಗ ಶಾಂತಿ ಮತ್ತೆ ಹಾ ಹಾ ಅಂತ ಹೇಳ್ತಾನೆ ಇರ್ತಾಳೆ. ಅಪ್ಪಯ್ಯ ಏನಪ್ಪಯ್ಯ ಇದು, ಇಷ್ಟೊತ್ತಲ್ಲಿ ಇವ್ರು ಲಾಫಿಂಗ್ ಕ್ಲಾಸ್ ಏನಾದ್ರು ಶುರು ಮಾಡಿದ್ರೆ ಅಪ್ಪಯ್ಯ ಅಂತ ಸೂರ್ಯ ಕಾಮಿಡಿ ಮಾಡ್ತಿರ್ತಾನೆ. ಸೂರ್ಯ ಸುಮ್ನೆ ಇರೋ, ಅಮ್ಮ ಏನೋ ನೋಡಿ ಹೆದರ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ, ಅದಕ್ಕೆ ಈ ರೀತಿ ಹಾಡ್ತಾ ಇದ್ದಾರೆ. ಅಮ್ಮ ಏನಾಯ್ತಮ್ಮ ಅಂತ ರವಿ ಕೇಳ್ತಿರೋವಾಗ ಶಾಂತಿ ಹೇಳೋದಕ್ಕೆ ಅಂತ ಪ್ರಯತ್ನ ಪಟ್ಟರು ಕೂಡ ಅವಳಿಗೆ ಗಾಬರಿಲಿ ಮಾತೆ ಆಚೆಗೆ ಬರ್ತಿರೋದಿಲ್ಲ. ಅಮ್ಮ ಏನಾಯ್ತು ನಿನ್ಗೆ ಅಂತ ಮನೋಜ ಕೇಳ್ತಿರೋವಾಗ ಅತ್ತೆ ನಿಮ್ಗೆ ಹಸ್ವಾಗ್ತಿದ್ಯಾ, ಏನಾದ್ರೂ ಬೇಕಾ ಅಂತ ರೋಹಿಣಿ ಕೇಳ್ತಾಳೆ. ಆಗ ಮೀನಾ ಹೋಗಿ ಶಾಂತಿಗೆ ಸಮಾಧಾನ ಮಾಡ್ತಿರ್ತಾಳೆ. ಆಗ ಮೀನಾ ಕೂಡ ಶಾಂತಿ ಹಾ ಹಾ ಅಂತ ಹೇಳ್ತಾನೆ ಇರ್ತಾಳೆ. ಏನಪ್ಪ ಇವರು ಹಾ ಅಂತ ಹೇಳಿ ಮುಂದಕ್ಕೆ ಹೋಯ್ತಾನೆ ಇಲ್ವಲ್ಲ, ಸಕ್ಕರೆ ಏನಾದ್ರೂ ಮಾತು ನಿಂತೋಯ್ತಾ ನಿನ್ಗೆ ಅಂತ ಸೂರ್ಯ ಹೇಳ್ತಿರೋವಾಗ ಮತ್ತೆ ಶಾಂತಿ ಹಾ ಅಂತ ಹೇಳ್ತಾನೆ ಇರ್ತಾಳೆ. ಶಾಂತಿ ಏನಾದ್ರೂ ನೋಡಿ ಹೆದರ್ಕೊಂಡೇನೆ ಅಂತ ರಂಗನಾಥ್ ಅವ್ರು ಕೇಳಿದಾಗ ಹೌದು ಅಂತ ಶಾಂತಿ ತಲೆ ಅಲ್ಲಾಡ್ಸಿ ಹೇಳ್ತಾಳೆ. ಓಹೋ ಕತ್ಲೆಯಲ್ಲಿ ಬಂದ್ರಲ್ಲ, ಏನಾದ್ರೂ ಅಪ್ಪಿ ತಪ್ಪಿ ತಮ್ಮಕ್ಕನೇ ಕನ್ನಡಿಯಲ್ಲಿ ನೋಡ್ಕೊಂಡ್ಬಿಟ್ರೋ ಹೇಗೆ ಅಂತ ಸೂರ್ಯ ಕೇಳ್ತಿರೋವಾಗ ಶಾಂತಿ ಸೂರ್ಯನ್ಗೆ ಹೊಡಿತಿರ್ತಾಳೆ. ಸುಮ್ನೆ ಇರೋ, ಇಂಥ ಟೈಮಲ್ಲಿ ಯಾಕೆ ಕಾಮಿಡಿ ಮಾಡ್ತೀಯಾ, ಅಮ್ಮ ಏನಾಯ್ತು ಹೇಳಮ್ಮ ಅಂತ ಮನೋಜ ಕೇಳ್ತಿರೋವಾಗ ಶಾಂತಿ ಕೈ ತೋರಿಸಿ ಹಾವಿದೆ ಅಂತ ಹೇಳೋದಕ್ಕೆ ಅಂತ ಟ್ರೈ ಮಾಡ್ತಿರ್ತಾಳೆ. ಆಗ ತುಂಬಾ ಪ್ರಯತ್ನ ಪಟ್ಟು ಮನೋಜನ್ ಕಪಾಳಕ್ಕೆ ಒಂದು ಹೇಟ್ ಹೊಡೆದು ಹಾವು ಕಣೋ ಅದು ಅಂತ ಹೇಳಿದಾಗ ಅದನ್ನ ಕೇಳಿ ಮನೆಯವರೆಲ್ಲರೂ ಶಾಕ್ ಆದ್ರೆ ಮನೋಜ್ ಮಾತ್ರ ಭಯ ಬಿದ್ದು ಸೋಫಾ ಮೇಲೆ ಹೋಗಿ ನಿಂತ್ಕೊಂಡ್ ಬಿಡ್ತಾನೆ. ಆಗ ಸೂರ್ಯ ಹಾವು ಎಲ್ಲಿ ನೋಡಿದೆ ಸಕ್ಕರೆ ಅಂತ ಕೇಳ್ತಿರೋವಾಗ ಅಲ್ಲಿ ಅಂತ ಶಾಂತಿ ಕೈ ಸನ್ನೆ ಮಾಡಿ ತೋರಿಸ್ತಾಳೆ. ಆಗ ರವಿ ಸೂರ್ಯ ಇಬ್ರು ಹಾವನ್ನ ನೋಡ್ತಾರೆ. ಅಲ್ರಿ ಇಲ್ಲಿ ಹೇಗ್ರಿ ಹಾವು ಬಂತು ಅಂತ ಮೀನಾ ಕೇಳ್ತಿರೋವಾಗ ನನ್ಗೇನೆ ಗೊತ್ತು, ಯಾರು ಎಲ್ಲೂ ಓಡಾಡ್ಬೇಡಿ, ಅಲ್ಲಲ್ಲೇ ನಿಂತ್ಕೊಳ್ಳಿ, ನಾನ್ ನೋಡ್ತೀನಿ ಅಂತ ಹೇಳಿ ಸೂರ್ಯ ಹತ್ರ ಹೋಗ್ತಿರ್ತಾನೆ. ಇಷ್ಟು ವರ್ಷದಲ್ಲಿ ಯಾವತ್ತೂ ನಮ್ಮ ಮನೆಗೆ ಹಾವು ಬಂದೇ ಇಲ್ಲಪ್ಪ ಅಂತ ರಂಗನಾಥ್ ಅವ್ರು ಹೇಳ್ತಿರೋವಾಗ ಅಪ್ಪ ಇವ್ರ ಶೋರೂಮ್ ಅಲ್ಲಿ ಹಾವು ಬಂದಿತ್ತು ಅಂತ ಹೇಳಿದ್ರಲ್ಲ, ಅದನ್ನ ಮನೆಗೆ ತಗೊಂಡ್ ಬಂದಿದ್ದಾನೆ ಅಂತ ಅನ್ಸುತ್ತೆ ಇವನು ಅಂತ ರವಿ ಹೇಳ್ತಿರೋವಾಗ ಶಾಂತಿ ಕೋಪದಿಂದ ಮನೋಜನ್ನೇ ನೋಡ್ತಿರ್ತಾಳೆ. ಕರೆಕ್ಟ್ ಕಣೋ, ಇವನೇ ಅವನ್ನ ತಗೊಂಡ್ ಬಂದಿರೋದು ಅಂತ ಸೂರ್ಯ ಹೇಳ್ತಿರೋವಾಗ ನಾನ್ ಹೆಂಗೋ ತಗೊಂಡ್ ಬರ್ಲಿ, ನಾನು ಅದ್ರ ಪಕ್ಕನೇ ಹೋಗೋದಿಲ್ಲ ಗೊತ್ತಾ ಅಂತ ಮನೋಜ ಹೇಳ್ತಿರ್ತಾನೆ. ರೋಹಿಣಿ ಅವರೇ ನೀವು ಒಂದು ಬ್ಯಾಗ್ ತಗೊಂಡ್ ಬಂದ್ರಿ ಗೊತ್ತಾ ಅಂತ ಮೀನಾ ಕೇಳ್ತಿರೋವಾಗ ಹೌದು ನಾನು ಕಾಸ್ಮೆಟಿಕ್ ಬ್ಯಾಗ್ ತಗೊಂಡ್ ಬಂದೆ, ಅದನ್ನ ಶೋರೂಮ್ ಕೂಡ ತಗೊಂಡೋಗಿದೆ ಅಂತ ರೋಹಿಣಿ ಹೇಳಿದಾಗ ಹಾ ಅದರಿಂದಾನೇ ಬಂದಿದೆ ಅಂತ ಅನ್ಸುತ್ತೆ ಅಂತ ಮೀನಾ ಹೇಳ್ತಾಳೆ. ಆಗ ಸೂರ್ಯ ಹಾವನ್ನ ಹಿಡಿಯೋದಕ್ಕೆ ಏನಾದ್ರೂ ವ್ಯವಸ್ಥೆ ಮಾಡಪ್ಪ ಅಂತ ರಂಗನಾಥ್ ಅವ್ರು ಹೇಳ್ತಿರೋವಾಗ ಅಪ್ಪಯ್ಯ ನಾನು ಲಕ್ಕಿ ಮನೇಲಿ ಇದ್ದಾಗ ಎಷ್ಟೋ ಹಾವುಗಳನ್ನ ಕೈಯಲ್ಲೇ ಎತ್ ಬಿಸಾಕಿದ್ದೀನಿ ಗೊತ್ತಾ, ಇರು ನಾನೇ ಹೋಗಿ ಎತ್ತಾಚೆಗೆ ಬಿಡ್ತೀನಿ ಅಂತ ಸೂರ್ಯ ಹೋಗ್ತಿರೋವಾಗ ಸೂರ್ಯ ಹಂಗೆಲ್ಲ ಹೋಗ್ಬಿಡ್ಬೋ, ಯಾವ ಹಾವೋ ಏನೋ ಹಂಗೆಲ್ಲ ಹೋಗಿ ಕೈ ಹಾಕ್ಬಾರ್ದಪ್ಪ, ಅದು ತುಂಬಾನೇ ಡೇಂಜರ್ ಅಂತ ರಂಗನಾಥ್ ಅವ್ರು ಹೇಳ್ತಿರೋವಾಗ ಸುಮ್ನೆ ಅರ್ಜೆಂಟ್ ಮಾಡಿ ಏನೇನೋ ಮಾಡ್ಕೋಬೇಡ ಕಣೋ ಅಂತ ಹೇಳಿ ಮನೋಜ ಹಾವು ಹಿಡಿಯೋರ್ಗೆ ಫೋನ್ ಮಾಡೋ, ನಿನಗೆ ನಂಬರ್ ಕೊಟ್ಟಿದ್ದಾರಲ್ಲ ಅಂತ ರವಿ ಹೇಳ್ತಾನೆ. ರವಿ ಆ ಹಾವು ಹಿಡಿಯೋರು ಬರೋಷ್ಟರಲ್ಲಿ ಹಾವು ಯಾರಿಗಾದ್ರೂ ಕಚ್ಬಿಟ್ರೆ ಏನ್ ಮಾಡೋದು ಅಂತ ಶ್ರುತಿ ಕೇಳ್ತಾಳೆ. ಅದನ್ನ ಕೇಳಿ ಶಾಂತಿ ಬೈದಿಂದ ಮೀನನ್ ಹೋಗಿಡ್ಕೋತಾಳೆ. ಇವಾಗ ನಾನು ಅದನ್ನ ಆಚೆಗೆ ಬರೋ ರೀತಿ ಮಾಡ್ತೀನಿ ನೋಡ್ತಾ ಇರಿ ಅಂತ ಮನೋಜ ಹೇಳ್ತಿರುವಾಗ ಹೆಂಗೋ ಮಾಡ್ತೀಯ ಅಂತ ಸೂರ್ಯ ಕೇಳ್ತಾನೆ. ಪುಂಗಿ ಊದಿದ್ರೆ ಹಾವು ಬರುತ್ತೆ ತಾನೆ, ಅದನ್ನ ನಾನು ತುಂಬಾ ವಿಡಿಯೋದಲ್ಲಿ ನೋಡಿದ್ದೀನಿ, ಆ ಸೌಂಡ್ ನಾನು ನನ್ನ ಮೊಬೈಲ್ ಅಲ್ಲಿ ಪ್ಲೇ ಮಾಡ್ತೀನಿ, ಆವಾಗ ತಾನಾಗೆ ಆಚೆ ಬರುತ್ತೆ ಅಂತ ಮನೋಜ ಹೇಳ್ತಿರುವಾಗ ಸೂರ್ಯ ಶಾಂತಿ ಮತ್ತೆ ಮನೆಯವರೆಲ್ಲರೂ ತಲೆ ತಲೆ ಚೇಚ್ಕೋತಿರ್ತಾರೆ. ಲೋ ಪೆಂಗಿ ಅದ ಕಿವಿನೇ ಕೇಳಿಸಲ್ಲ
ಕಣೋ ಅಂತ ಸೂರ್ಯ ಹೇಳ್ತಿರುವಾಗ, ಏನು ಕಿವಿ ಕೇಳ್ಸಲ್ವಾ, ಇದನ್ನ ನನ್ಗೆ ಯಾವತ್ತೂ ಲೆಸನ್ ಅಲ್ಲಿ ಹೇಳ್ಕೊಟ್ಟೇ ಇಲ್ವೇ ಅಂತ ಮನೋಜ ಯೋಚನೆ ಮಾಡ್ತಿರ್ತಾನೆ. ಅದಕ್ಕೆ ಕಣೋ ನಿನ್ನ 5 ಡಿಗ್ರಿ ಪೆಂಗ್ಯ ಅಂತ ಕರೆಯೋದು ಅಂತ ಸೂರ್ಯ ಹೇಳ್ತಿರುವಾಗ ಹಾವು ಸಡನ್ ಆಗಿ ಅವ್ರ ಕಣ್ಮುಂದೆನೆ ಪಾಸ್ ಆಗುತ್ತೆ. ಅದನ್ನ ನೋಡಿ ಎಲ್ರು ಸಿಕ್ಕಾಪಟ್ಟೆ ಭಯ ಬೀಳ್ತಾರೆ. ಆಗ ಸೂರ್ಯ ತುಂಬಾನೇ ಧೈರ್ಯ ಮಾಡಿ ಒಂದ್ ಚೀಲ ತಗೊಂಡು ಜೊತೆಗೆ ಒಂದ್ ಕಡ್ಡಿನ ಕೂಡ ಎತ್ಕೊಂಡು ಆ ಹಾವನ್ನ ಆ ಚೀಲಕ್ಕೆ ಹೋಗೋ ರೀತಿ ಮಾಡ್ತಾನೆ. ಅತ್ತೆ ಭಯ ಪಡ್ಬೇಡಿ ಅತ್ತೆ, ನಿಮ್ ಮಗ ಹಾವನ್ನ ಖಂಡಿತ ಹಿಡಿತಾರೆ ಅಂತ ಮೀನಾ ಶಾಂತಿಗೆ ಸಮಾಧಾನ ಮಾಡ್ತಿರ್ತಾಳೆ. ನಂತರ ಹಾವು ಚೀಲಕ್ಕೆ ಹೋಗ್ತಿದ್ದಂಗೆನೆ ಸೂರ್ಯ ಅದನ್ನ ಗಟ್ಟಿಯಾಗಿ ಕಟ್ಟಿ ಆಚೆಗೆ ಎತ್ಕೊಂಡು ಹೋಗ್ತಾನೆ. ಆಗ ಶಾಂತಿ ಮೀನನ್ ಕೈ ಬಿಟ್ಟು ಛೀ ಹೋಗಿ ಆ ಕಡೆ ನನ್ನ ಹಿಡ್ಕೊಂಡಿದ್ಯಾ ಅಂತ ಹೇಳ್ತಾಳೆ. ನಂತರ ಹೌದು ಇವಾಗ ಹಾವನ್ನ ಏನ್ ಮಾಡೋದು ಅಂತ ಮನೋಜ ಕೇಳ್ತಿರುವಾಗ, ಹಾ ತಗೊಂಡು ಹೋಗಿ ನಿಮ್ ಶೋರೂಮ್ ಅಲ್ಲಿ ಶೋಕೇಸ್ ಅಲ್ಲಿ ಇಟ್ಕೊಂತ ಸೂರ್ಯ ಮನೋಜನ ಹತ್ರ ಹೋಗ್ತಾನೆ. ಆಗ ಮನೋಜ ಬೆಚ್ಚ ಬಿದ್ದು ಪಕ್ಕ ಕೂಡ ಹೋಗ್ತಾನೆ. ಕೇಳೋದ್ ನೋಡು ಪೆಂಗ್ಯ, ಲೇ ಹಾವಾಡಿಗನ್ಗೆ ಫೋನ್ ಮಾಡಿ ಕರ್ಸೋ, ಬಂದು ಯಾವನ್ನ ಎತ್ಕೊಂಡು ಹೋಗ್ಲಿ ಅಂತ ಸೂರ್ಯ ಹೇಳ್ತಿರುವಾಗ ಮನೋಜ ಹಾವಾಡಿಗನ್ಗೆ ಫೋನ್ ಮಾಡೋದಕ್ಕೆ ಅಂತ ಹೋದ್ರೆ ಇವರೆಲ್ಲರೂ ಹಾವನ್ನ ತಗೊಂಡು ಮನೆಯಿಂದ ಆಚೆ ಹೋಗು ಅಂತ ಹೇಳ್ತಿರ್ತಾರೆ. ನಂತರ ಶಾಂತಿ ರೋಹಿಣಿನ್ ಬೈತಾ, ಎಲ್ಲ ಆಗಿದ್ದು ನಿನ್ನಿಂದಾನೇ ಕಣೆ, ಇಷ್ಟಕ್ಕೆಲ್ಲ ಕಾರಣ ನೀನೆ, ಸ್ವಲ್ಪ ಹೊತ್ತಲ್ಲಿ ನನ್ನ ಜೀವನೇ ಹೊರಟೋಗಿತ್ತು, ನಿನ್ನ ಆಮೇಲೆ ನೋಡ್ಕೋತೀನಿ ಕಣೆ, ನಿನಗೆ ಮಾಡ್ತೀನಿ ಅಂತ ಹೇಳಿ ಶಾಂತಿ ರೂಮ್ಗೆ ಹೋಗ್ತಾಳೆ. ಏನೇ ಮಾಡಿದ್ರು ಎಲ್ಲ ನನ್ನ ತಲೆಗೆ ಬರುತ್ತಲ್ಲ ಅಂತ ಹೇಳಿ ರೋಹಿಣಿ ಕೋಪ ಮಾಡ್ಕೋತಿರ್ತಾಳೆ. ಈ ಕಡೆ ಕಸ್ತೂರಿ ಅವ್ರಿಗೆ ಕಾಶಿನಾಥ್ ಅವ್ರು ಗಿಫ್ಟ್ ಕೊಟ್ಟು ಅವ್ರ ಹತ್ರ ಮಾತಾಡ್ತಿರುವಾಗ ಆಗ ಶಾಂತಿ ಅಲ್ಲಿಗೆ ಬರ್ತಾಳೆ. ಏನೇ ಮಾತುಕತೆ ಜೋರಾಗೆ ಇದೆ ಅನ್ಸುತ್ತೆ ಅಂತ ಶಾಂತಿ ಕೇಳ್ತಿರುವಾಗ, ಹಾಗೇನಿಲ್ಲ ಕಣೆ ಶಾಂತಿ, ಕಾಶಿನಾಥ್ ಅವರು ನನಗೋಸ್ಕರ ಅಂತ ಹೂ ಮತ್ತೆ ಗಿಫ್ಟ್ ತಂದು ಕೊಟ್ಟಿದ್ದಾರೆ, ಅದನ್ನ ಅಲ್ಲಿಟ್ಟಿದ್ದೀನಿ ನೋಡು ಅಂತ ಕಸ್ತೂರಿ ಅವ್ರು ಹೇಳ್ತಿರುವಾಗ ಅಷ್ಟರಲ್ಲಿ ವಿಶಾಲಾಕ್ಷಿ ಮನೆಗೆ ಬರ್ತಾಳೆ. ಮಾಸ್ಟರ್ ನೀವು ನನ್ಗೆ ಹೇಳ್ಕೊಟ್ಟಿದ್ರಲ್ಲ ಯೋಗ, ಅದನ್ನ ಮಾಡಿದ್ದಕ್ಕೆ ನಿನ್ನೆ ಕಣ್ತುಂಬ ನಿದ್ದೆ ಬಂತು ಅಂತ ವಿಶಾಲಾಕ್ಷಿ ಹೇಳ್ತಿರುವಾಗ, ಅಯ್ಯೋ ನಿಮ್ಗೇನೋ ಕಣ್ತುಂಬ ನಿದ್ದೆ ಬಂತು, ಆದ್ರೆ ಹೇಳ್ಕೊಟ್ಟಿರೋ ನನ್ಗೆ ನಿದ್ದೆ ಎಲ್ಲ ಹಾಳಾಗೋಯ್ತು ಅಂತ ಶಾಂತಿ ಹೇಳ್ತಾಳೆ. ಯಾಕೆ ಏನಾಯ್ತು ಅಂತ ಕಸ್ತೂರಿ ಮತ್ತೆ ವಿಶಾಲಾಕ್ಷಿ ಇಬ್ರು ಕೂಡ ವಿಚಾರಿಸ್ತಿರುವಾಗ ಶಾಂತಿ ಮನೆಗೆ ಹಾವು ಬಂದಿತ್ತು ಅನ್ನೋ ವಿಷಯನ ಅವ್ರ ಹತ್ರ ಹೇಳ್ತಾಳೆ. ಅದನ್ನ ಕೇಳ್ತಿದ್ದಂಗೆನೆ ಇಬ್ರಿಗೂ ಶಾಕ್ ಆಗುತ್ತೆ. ಅಯ್ಯೋ ಮಾಸ್ಟರ್ ಈ ರೀತಿ ಮನೆ ಒಳಗಡೆ ಹಾವು ಬರಬಾರ್ದು, ಹಾವು ಬಂದ್ರೆ ತುಂಬಾನೇ ಕೆಟ್ಟದಾಗುತ್ತೆ, ನನಗೆ ಗೊತ್ತಿರೋ ಫ್ರೆಂಡ್ ಒಬ್ಬರ ಮನೆಗೆ ಇದೇ ರೀತಿ ಹಾವು ಹೋಗಿತ್ತು, ಅದಾಗಿದ್ದು ಸ್ವಲ್ಪ ದಿವಸದಲ್ಲಿ ಅವ್ರ ಗಂಡ ಆಕ್ಸಿಡೆಂಟ್ ಆಗಿ ತೀರೋಗ್ಬಿಟ್ರು ಮಾಸ್ಟರ್, ಅಷ್ಟೇ ಯಾಕೆ ನಮ್ಮ ಪಕ್ಕದ ಮನೆಗೂ ಒಂದ್ ದಿವಸ ಹಾವು ಬಂದಿತ್ತು, ಅದಾದ್ಮೇಲೆ ಅವ್ರ ಮನೇಲಿ ಯಾವಾಗ ನೋಡಿದ್ರು ಬರೀ ಜಗಳನೆ, ಈಗ ಅದು ಡೈವರ್ಸ್ ವರ್ಗೂ ಬಂದ್ ನಿಂತಿದೆ ಅಂತ ವಿಶಾಲಾಕ್ಷಿ ಹೇಳ್ತಿರುವಾಗ ಅದನ್ನ ಕೇಳಿ ಶಾಂತಿಗೆ ಶಾಕ್ ಆಗುತ್ತೆ. ಆಗ ವಿಶಾಲಾಕ್ಷಿ ಅವಳು ಈಗಾಗಲೇ ಭಯ ಪಟ್ಟಿದ್ದಾಳೆ, ಇನ್ನು ಯಾಕೆ ಭಯ ಪಡಿಸ್ತಿದ್ದೀರಾ ಅಂತ ಕಸ್ತೂರಿ ಅವ್ರು ಕೇಳ್ತಿರುವಾಗ, ಅಯ್ಯೋ ಕಸ್ತೂರಿ ಅವರೇ ನನ್ನೇನ್ ಬೇಕು ಅಂತ ಹೇಳ್ತಾ ಇಲ್ಲ, ಇದು ಸತ್ಯನೇ, ಆದ್ರೆ ಇದಕ್ಕೊಂದು ಪರಿಹಾರ ಇದೆ ಅಂತ ವಿಶಾಲಾಕ್ಷಿ ಹೇಳ್ತಿರುವಾಗ ಏನದು ಅಂತ ಶಾಂತಿ ಕೇಳ್ತಾಳೆ. ಮಾಸ್ಟರ್ ಅದು ನೀವು ನಿಮ್ಮ ಮನೆ ದೇವ್ರಿಗೆ ಹೋಗಿ ಬನ್ನಿ, ಅಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ ವಿಶಾಲಾಕ್ಷಿ ಹೇಳ್ತಾಳೆ. ಹೌದು ಕಣೆ ಶಾಂತಿ, ಒಂದ್ಸಲ ನಮ್ಮನೆಗೂ ಇದೇ ರೀತಿ ಹಾವು ಬಂದಿತ್ತು ಕಣೆ, ಅವಾಗ ನಾವು ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದಿದ್ವಿ, ಅದಾದ್ಮೇಲೆ ನಮ್ಗೆ ಯಾವ ಸಮಸ್ಯೆನೂ ಬರಲಿಲ್ಲ ಅಂತ ಕಸ್ತೂರಿ ಅವ್ರು ಹೇಳ್ತಾರೆ. ಯಾವುದಕ್ಕೂ ನಿಮ್ಮ ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಾರಿ ಅಂತ ಕಸ್ತೂರಿ ಅವ್ರು ಹೇಳ್ತಿರುವಾಗ ಕಸ್ತೂರಿ ಅವ್ರು ಹೇಳಿದ್ಮೇಲೆ ಅದು ಕರೆಕ್ಟ್ ಆಗೇ ಇರುತ್ತೆ ಅಂತ ಕಾಶಿನಾಥ್ ಅವ್ರು ಹೇಳ್ತಿರ್ತಾರೆ. ಆಗ ಶಾಂತಿ ಇದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ಮನೆಯವರೆಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇರೋವಾಗ ಮನೋಜ ಮೊಬೈಲ್ ನೋಡ್ತಾ ಅಲ್ಲಿಗೆ ಬರ್ತಾನೆ. ಆಗ ಸೂರ್ಯ ಬೇಕು ಅಂತಾನೆ ತನ್ನ ಕೈಯಲ್ಲಿರೋ ಟವಲ್ನ ಚೆನ್ನಾಗಿ ಸುತ್ತಿ ಹಾವು ಅಂತ ಹೇಳಿ ಮನೋಜನ ಹತ್ರ ಎಸಿತಾನೆ. ಆಗ ಮನೋಜ ಹಾವು ಹಾವು ಅಂತ ಕಿರ್ಸಿದ ಬೈದಲ್ಲಿ ಒದ್ದಾಡಿ ಹಿಂದಕ್ಕೆ ಹೋಗಿ ಬೀಳ್ತಾನೆ. ಆಗ ರೋಹಿಣಿ ಅಲ್ಲಿಗೆ ಬಂದು ಮನೋಜ್ ಯಾಕೆ ಈ ರೀತಿ ಆಡ್ತಿದ್ದೀರಾ, ಇದೇನು ಹಾವಲ್ಲ ಅಂತ ಹೇಳಿ, ಸೂರ್ಯ ಅವರೇ ಸುಮ್ಮನೆ ಇರೋದಕ್ಕಾಗೋದಿಲ್ವಾ ನಿಮ್ಗೆ, ನೋಡಿ ಮಾವ ಇವ್ರು ಹೇಗೆ ಮನೋಜ್ ಅವ್ರಿಗೆ ಭಯ ಬೀಳಿಸ್ತಿದ್ದಾರೆ ಅಂತ ರೋಹಿಣಿ ಹೇಳ್ತಿರುವಾಗ ಸೂರ್ಯ ಸುಮ್ಮನೆ ಇರಪ್ಪ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅಪ್ಪಯ್ಯ ಹಾವು ಬಂದು ಹೋದಾಗಿಂದ ಇವ್ನು ಎಲ್ಲದಕ್ಕೂ ಭಯ ಪಡ್ತಾನೆ ಇದ್ದಾನೆ, ಅದಕ್ಕೆ ಅವನಿಗೆ ಸುಮ್ಮನೆ ಚೋಕ್ ಕೊಡೋಣ ಅಂತ ಹೀಗೆ ಮಾಡಿದೆ ಅಷ್ಟೇನೆ ಅಂತ ಹೇಳ್ಕೊಂಡು ಸೂರ್ಯನಾಗ್ತಿರ್ತಾನೆ. ಸೂರ್ಯ ಅವರೇ ಸೂಪರ್ ಆಗಿ ಟ್ರ್ಯಾಕ್ ಮಾಡಿದ್ರಿ ಅಂತ ಹೇಳ್ಕೊಂಡು ಶ್ರುತಿ ಕೂಡ ನಾಗ್ತಿರ್ತಾಳೆ. ಅಷ್ಟೊತ್ತಿಗೆ ಶಾಂತಿ ಮನೆಗೆ ಬರ್ತಾಳೆ. ಏನೇ ಶಾಂತಿ ಇಷ್ಟೊಂದು ಬೇಗ ಮನೆಗೆ ಬಂದ್ಬಿಟ್ಟೆ ಅಂತ ರಂಗನಾಥ್ ಅವ್ರು ಕೇಳ್ತಿರುವಾಗ, ರೀ ಇವತ್ತು ವಿಶಾಲ ನನಗೊಂದು ವಿಷಯ ಹೇಳಿದ್ಲು ಅಂತ ಶಾಂತಿ ಹೇಳಿದಾಗ, ಅಪ್ಪಯ್ಯ ಹಂಗಿದ್ರೆ ಅದೇನು ಅಂತ ಕೇಳೋದೇ ಬೇಡ ಅಂತ ಸೂರ್ಯ ಹೇಳ್ತಾನೆ. ನೀನ್ ಸುಮ್ಮನೆ ಇರು ಅಂತ ಹೇಳಿ ರಂಗನಾಥ್ ಅವರು ಸೂರ್ಯನ ಸುಮ್ಮನಾಗಿಸ್ತಾರೆ. ರೀ ನಮ್ಮ ಮನೆಗೆ ಹಾವು ಬಂದಿತ್ತಲ್ಲ ಅಂತ ಶಾಂತಿ ಹೇಳ್ತಿರುವಾಗ ಏನು ಹಾವ ಅಂತ ಹೇಳ್ಕೊಂಡು ಮನೋಜ ಭಯ ಪಡ್ತಿರ್ತಾನೆ. ಲೋ ನೆನ್ನೆ ಬಂದಿದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಕಣೋ, ಸುಮ್ಮನೆ ಕುತ್ಕೊಳ್ಳೋ ನೀನು ಅಂತ ಶಾಂತಿ ಹೇಳಿದಾಗ ಅದೇನು ಅಂತ ಮೊದಲು ವಿಷಯ ಹೇಳೆ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ರೀ ಅದೇ ರೀ ಈ ತರ ಹಾವು ಮನೆ ಒಳಗಡೆ ಬರೋದು ಒಳ್ಳೆ ಶಕ್ನ ಅಲ್ವಂತೆ, ಹಂಗಂತ ವಿಶಾಲಾಕ್ಷಿ ಹೇಳಿದ್ಲು ಅಂತ ಶಾಂತಿ ಹೇಳ್ತಿರುವಾಗ ಅಯ್ಯೋ ಆ ವಿಶಾಲಾಕ್ಷಿನೇ ಒಂದ್ ರೀತಿ ಹಾವು ತರ, ಹಂಗಿದ್ಮೇಲೆ ಅವಳು ಹೇಳಿದ್ದು ಕರೆಕ್ಟ್ ಆಗೇ ಇರುತ್ತೆ ಬಿಡು ಅಂತ ಸೂರ್ಯ ಹೇಳ್ತಿರ್ತಾನೆ. ಈ ತರ ಮನೆ ಒಳಗಡೆ ಹಾವು ಬಂದ್ರೆ ಅದಕ್ಕೆ ಪರಿಹಾರ ಮಾಡ್ಬೇಕಂತೇರಿ ಅಂತ ಶಾಂತಿ ಹೇಳಿದಾಗ ಮೀನಮ್ಮ ಈ ಮನೇಲಿ ಏನೇ ಆದ್ರೂ ಕೂಡ ಅದಕ್ಕೆ ಪರಿಹಾರ ಅಂತ ನೀನೇ ಮಾಡ್ಬೇಕಾಗುತ್ತೆ ಕಣೆ, ಏನ್ ಮಾಡೋದು ಅಂತ ಸೂರ್ಯ ಹೇಳ್ತಿರುವಾಗ ಏನ್ರಿ ಇವನು ಯಾವಾಗ ನೋಡಿದ್ರು ಒಟ್ಕೊಡ್ತಾನೆ ಇರ್ತಾನೆ, ಸ್ವಲ್ಪ ಹೊತ್ತು ಸುಮ್ಮನೆ ಇರೋದಕ್ಕೆ ಹೇಳ್ರಿ ಅಂತ ಶಾಂತಿ ಹೇಳ್ತಿರ್ತಾಳೆ. ಏನೇ ಶಾಂತಿ ಮಾಡೋದು ಎಲ್ಲ ಅವ್ರ ಅಮ್ಮನ ಬುದ್ಧಿ ಹಂಗೆ ಬಂದ್ಬಿಟ್ಟಿದೆ ಅವನಿಗೆ ಅಂತ ರಂಗನಾಥ್ ಅವ್ರು ಹೇಳ್ತಿರುವಾಗ ಸೂರ್ಯ ಬಿದ್ದು ಬಿದ್ದು ಚಪ್ಪಾಳೆ ತಟ್ಕೊಂಡು ನಗ್ತಿರ್ತಾನೆ. ಸೂರ್ಯ ಸ್ವಲ್ಪ ಹೊತ್ತು ಸುಮ್ಮನೆ ಇರೋ, ಅಮ್ಮ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ ಅಂತ ಮನೋಜ ಹೇಳ್ತಿರುವಾಗ ಇವ್ನ್ ಗೆಲ್ಲದ್ರಲ್ಲೂ ಬರೀ ತಮಾಷೆನೆ, ನಾನೇ ಬೈದಲ್ಲಿ ಒದ್ದಾಡಿ ಓಡ್ ಬಂದಿದ್ದೀನಿ, ಹಾವು ಬಂದಿರೋ ಮನೆಯಲ್ಲಿ ಏನೆಲ್ಲ ನಡೀತು ಅಂತ ಅವ್ರೊಂದು ದೊಡ್ಡ ಲಿಸ್ಟ್ನೇ ಹೇಳಿದ್ರು ಗೊತ್ತಾ, ಅದಕ್ಕೆ ಬೈದಲ್ಲಿ ಓಡ್ ಬಂದೆ ಅಂತ ಶಾಂತಿ ಹೇಳ್ತಿರುವಾಗ ಅಪ್ಪಯ್ಯ ಸಕ್ಕರೆ ಮುಂದೆ ಹಾವು ಬಂದ್ರೆ ಪಾಪ ಅವ್ಗೆ ತಾನೇ ಕೆಟ್ಟ ಟೈಮ್ ಶುರು ಆಗುತ್ತೆ ಅಂತ ಅರ್ಥ ಅಂತ ಸೂರ್ಯ ಕಾಮಿಡಿ ಮಾಡ್ತಿರ್ತಾನೆ. ಏನ್ರಿ ನೀವು ಅವ್ರು ಹೇಳ್ದಂಗೆ ನೀವು ಅದೇ ರೀತಿ ಆಡ್ತಿರಲ್ಲ, ಸ್ವಲ್ಪ ಹೊತ್ತು ಸುಮ್ಮನೆ ಇರಿ ಅಂತ ಹೇಳಿ ಮೀನಾ ಸೂರ್ಯನ್ಗೆ ಸಮಾಧಾನ ಮಾಡ್ತಿರ್ತಾಳೆ. ಇವನ್ ಮಾತು ಯಾವಾಗ ನಿಲ್ಲಿಸ್ತಾನೋ ಏನೋ, ಹಾವಿಗೆ ಹಲ್ಲಲ್ಲಿ ಮಾತ್ರ ವಿಷಯ ಇದ್ರೆ ಇವನ್ಗೆ ಮಾತಲ್ಲೇ ವಿಷಯ ಇರುತ್ತೆ ಅಂತ ಶಾಂತಿ ಹೇಳ್ತಿರುವಾಗ ಯಾಕತ್ತೆ ಆ ರೀತಿ ಹೇಳ್ತಿದ್ದೀರಾ, ಅವ್ರ ಮನ್ಸಿಗೆ ಏನನ್ಸುತ್ತೋ ಅದನ್ನೇ ಮಾತಾಡ್ತಾರೆ ಅಷ್ಟೇನೆ, ಕೆಲವರು ತಮ್ಮ ಮನ್ಸಲ್ಲಿರೋದನ್ನ ಹೇಳೋದಾ ಬೇಡವಾ ಅಂತ ಯೋಚನೆ ಮಾಡಿ ಮಾತಾಡ್ತಾರೆ, ಆದ್ರೆ ಇವರು ಆ ರೀತಿ ಅಲ್ಲ, ಅವ್ರ ಮನ್ಸು ಶುದ್ಧವಾಗಿದೆ, ಏನೇ ಇದ್ರೂ ಕೂಡ ಇದ್ದಂಗೆ ಹೇಳ್ಬಿಡ್ತಾರೆ, ಅದಕ್ಕೆ ಯಾಕತ್ತೆ ಈ ರೀತಿ ಎಲ್ಲ ಹೇಳ್ತಾ ಇದ್ದೀರಾ ಅಂತ ಮೀನಾ ಸೂರ್ಯನ ಪರವಾಗಿ ಮಾತಾಡ್ತಾಳೆ. ಅಮ್ಮ ಹಾವು ಹೋಗಾಯ್ತು ತಾನೆ, ಮತ್ತೆ ಯಾಕಮ್ಮ ಇದಕ್ಕೆಲ್ಲ ಭಯ ಪಡ್ತಿದ್ಯಾ ಅಂತ ರವಿ ಕೇಳ್ತಿರುವಾಗ ರವಿ
ಅದ್ ಬಂದ್ ಹೋದ್ಮೇಲೆ ಅವ್ರು ಹೇಳ್ದಂಗೆ ನಡೆಯುತ್ತೆ ಕಣೋ. ಇದಕ್ಕೆ ಪರಿಹಾರ ಬೇರೆ ಹೇಳಿದಾರ ಅವರು. ಎಲ್ರು ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಶಾಂತಿ ಹೇಳ್ತಿರುವಾಗ ನನ್ನ ಅಮ್ಮನಿಗೆ ಫೋನ್ ಮಾಡಿ ಮಾತಾಡ್ದೆ ಕಣೆ. ಅಮ್ಮ ಕೂಡ ಇದೇ ಮಾತನ್ನೇ ಹೇಳಿದ್ರು. ಅದಕ್ಕೆ ಅಮ್ಮ ಎಲ್ರಿಗೂ ಊರಿಗೆ ಬನ್ನಿ ಅಂತ ಹೇಳ್ತಾ ಇದ್ರು ಅಂತ ರಂಗನಾಥ್ ಅವ್ರು ಹೇಳ್ತಿರುವಾಗ ಅದನ್ನ ಕೇಳಿ ಸೂರ್ಯನ್ಗೆ ತುಂಬಾನೇ ಖುಷಿ ಆಗುತ್ತೆ. ಅಪ್ಪಯ್ಯ ಹಂಗಾದ್ರೆ ನಾವು ಲಕ್ಕಿ ಊರಿಗೆ ಹೋಗ್ತಾ ಇದೀವ ಅಂತ ಸೂರ್ಯ ಕೇಳ್ತಿರುವಾಗ ಹೌದಪ್ಪ ಹೋಗ್ಲೇಬೇಕು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಆಗ ಮನೋಜ್ ನನಗೆ ಬರೋದಕ್ಕಾಗೋದಿಲ್ಲ ಅಂತ ಹೇಳ್ತಿರುವಾಗ ಶಾಂತಿ ಅವನ್ನ ಮಾತಾಡಿ ಬರೋದಕ್ಕೆ ಅಂತ ಒಪ್ಪಿಸ್ತಾಳೆ. ಹಾಗೆ ಶ್ರುತಿ ಕೂಡ ಬಂದು ಇವಾಗ ತಾನೇ ಓಪನ್ ಮಾಡಿದ್ದೀನಿ, ಆಗ್ಲೇ ರಜಾ ಅಂದ್ರೆ ಆಗೋದಿಲ್ಲ ಮಾವ ಅಂತ ಹೇಳ್ತಿರ್ತಾಳೆ. ಹೌದಪ್ಪ ನನಗೂ ಕೂಡ ರೆಸ್ಟೋರೆಂಟ್ ಅಲ್ಲಿ ತುಂಬಾನೇ ಕೆಲಸ ಇದೆ ಅಂತ ರವಿ ಹೇಳ್ತಿರುವಾಗ ಏನ್ರೋ ನೀವು ನಮ್ಮನೆ ಒಳೋದಕ್ಕಿಂತ ನಿಮ್ಗೆ ನಿಮ್ ಕೆಲಸನೇ ಮುಖ್ಯನಾ, ಅದೆಲ್ಲ ನನಗೆ ಗೊತ್ತಿಲ್ಲ, ನೀವೆಲ್ಲ ಬರ್ಲೇಬೇಕು ಅಂತ ಶಾಂತಿ ಹೇಳಿದಾಗ ರಂಗನಾಥ್ ಅವರು ರವಿ ಮತ್ತೆ ಶ್ರುತಿ ಹತ್ರ ಮಾತಾಡಿ ಅವ್ರನ್ನ ಒಪ್ಪಿಸ್ತಾರೆ. ಸದ್ಯ ಎಲ್ರು ಇವಾಗ ಸರಿ ಅಂತ ಹೇಳಿದ್ರಲ್ಲ, ಎಲ್ರು ಸರಿ ಮನೆ ದೇವ್ರಿಗೆ ಹೋಗಿ ಬರೋಣ ಅಂತ ರಂಗನಾಥ್ ಅವ್ರು ಹೇಳ್ತಿರುವಾಗ ಅಪ್ಪಯ್ಯ ಹಾವು ಬಂದಿರೋದ್ರ ಬಗ್ಗೆ ನಾನೊಬ್ಬರ ಹತ್ರ ಕೇಳಿದೆ ಅಪ್ಪಯ್ಯ. ಅದಕ್ಕೆ ಅವ್ರು ಏನ್ ಹೇಳಿದ್ರು ಗೊತ್ತಾ ಅಪ್ಪಯ್ಯ, ಮನೆಗೆ ಹಾವು ಬಂದ್ರೆ ಮನೇಲಿರೋರು ಯಾರಿಗೂ ಗೊತ್ತಿಲ್ದಿರೋ ಅಂತ ಒಂದು ರಹಸ್ಯ ಆಚೆಗೆ ಬರುತ್ತೆ ಅಂತ ಅರ್ಥ ಅಂತೆ ಕಣಪ್ಪ ಅಂತ ಸೂರ್ಯ ಹೇಳ್ತಿರುವಾಗ ಅದನ್ನ ಕೇಳಿ ರೋಹಿಣಿ ಶಾಕ್ ಆಗ್ತಾಳೆ. ಯಾರಿಗ್ ಗೊತ್ತೋ ಅಪ್ಪಯ್ಯ, ಯಾರ್ಯಾರು ಏನೇನ್ ಬಚ್ಚಿಟ್ಟವ್ರೋ ಏನೋ, ಯಾರಾದ್ರೂ ಏನಾದ್ರೂ ರಹಸ್ಯ ಮುಚ್ಚಿಟ್ಟಿದ್ರೆ ಎಲ್ಲ ಹೇಳ್ಬಿಡಿ, ಆಮೇಲೆ ಗೊತ್ತಾದ್ರೆ ಅಷ್ಟೇ ನಿಮ್ ಕತೆ ಅಂತ ಸೂರ್ಯ ಹೇಳ್ತಿರುವಾಗ ಹೇ ಸೂರ್ಯ, ನಮ್ಮ ಫ್ಯಾಮಿಲಿಯಲ್ಲಿ ಯಾರಪ್ಪ ಆ ಥರ ಮುಚ್ಚಿಡ್ತಾರೆ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಆಗ ಸೂರ್ಯ ರೋಹಿಣಿನೇ ಗುರಾಯಿಸ್ತಾ ಇರ್ತಾನೆ. ಆಗ ರೋಹಿಣಿ ಏನ್ ಈ ಸೂರ್ಯ ನನ್ನೇ ನೋಡ್ತಾವನಲ್ಲ ಅಂತ ಹೇಳಿ ಬೈತಿಂದ ದೂರ ಹೋಗಿ ನಿಂತ್ಕೋತಾಳೆ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.